ನಮಸ್ತೆ ನಮಸ್ತೆ. ಸೊ ಫಂಡಮೆಂಟಲ್ಸ್ ಅನಾಲಿಸಿಸ್ನ ಕಲ್ತಿದ್ದೀವಿ. ಆ ಫಂಡಮೆಂಟಲ್ ಅನಾಲಿಸಿಸ್ನ ಕಲ್ತಿದ್ದೀವಲ್ಲ, ಆ ಫಂಡಮೆಂಟಲ್ ಅನಾಲಿಸಿಸ್ನ ಹೆಂಗೆ ನಾವು ಸ್ಟಾಕ್ ಮೇಲೆ ಅಪ್ಲೈ ಮಾಡಿ ಒಂದು ಲಾಂಗ್ ಟರ್ಮ್ಗೆ ನಾವು ಹೆಂಗೆ ಸ್ಟಾಕ್ನ ಪಿಕ್ ಮಾಡಬೇಕು. ಫಸ್ಟ್ ನಾವು ಹೂಡಿಕೆನೇ ಮಾಡಬೇಕಾಗಿರೋದು. ಲಾಂಗ್ ಟರ್ಮ್ಗೆ ನಾವು ಹೆಂಗೆ ಒಂದು ಸ್ಟಾಕ್ನ ಹುಡ್ಕೋದು, ಅಥವಾ ಶಾರ್ಟ್ ಟರ್ಮ್ ಹೆಂಗೆ ಮಾಡೋದು, ಮಿಡ್ ಟರ್ಮ್ ಆ್ಯಂಡ್ ಶಾರ್ಟ್ ಟರ್ಮ್ ಆ್ಯಂಡ್ ಸ್ವಿಂಗ್ ಟ್ರೇಡ್, ಈ ಥರ ಎಲ್ಲ ಇದೆ. ಇದನ್ನೆಲ್ಲ ಹೆಂಗೆ ಮಾಡೋದು ಏನಂತ ಹೇಳ್ತೀನಿ ಈಗ. ಸೊ ಲಾಂಗ್ ಟರ್ಮ್ ಅಂತ ಹೇಳಿದ್ರೆ ನಿಮಗೆ 1 ಇಯರ್ ಮೇಲೆ ಹೋಲ್ಡ್ ಮಾಡೋ ಸ್ಟಾಕ್ಸು ಇಲ್ಲ. 1 ಇಯರ್ ಎಬೋ ಒಂದು ಸ್ಟಾಕ್ ತೊಗೊತೀರಾ, 1 ವರ್ಷಕ್ಕಿಂತ ಹೆಚ್ಚಿಗೆ ಟೈಮಲ್ಲಿ ಇಟ್ಕೊತೀರಾ ಈ ಸ್ಟಾಕ್ನ, ಅದನ್ನು ಲಾಂಗ್ ಟರ್ಮ್ ಅಂತ ಕರಿತೀವಿ. ಮಿಡ್ ಟರ್ಮ್ ಅಂದರೆ ಒಂದು 6 ಮಂತ್ಸ್ ಟ್ರೇಡ್. ಇದು ಒಂದು ಸ್ಟಾಕ್ ತೊಗೊತೀವಿ, 6 ತಿಂಗಳವರೆಗೂ ಇಟ್ಕೊತೀವಿ. ಶಾರ್ಟ್ ಟರ್ಮ್ ಅಂದರೆ 3 ತಿಂಗಳು ಪ್ಲ್ಯಾನು. ಒಂದು ಸ್ಟಾಕ್ ತೊಗೊಂಡು 3 ತಿಂಗಳವರೆಗೂ ಇಟ್ಕೊಂಡು ಮಾರೋ ಪ್ಲ್ಯಾನು. ಸ್ವಿಂಗ್ ಟ್ರೇಡ್ ಅಂದರೆ 7 days to 15 days. 7 days to 15 daysಗೆ ನಾವು ಈ ಪ್ಲ್ಯಾನ್ನ ಮಾಡೋದು. ಸೊ ಇದಕ್ಕೆ ಅಷ್ಟು ಫಂಡಮೆಂಟಲ್ಸು ಇಂಪಾರ್ಟೆನ್ಸು ಬರೋಲ್ಲ. ಸೊ ನಾವು ಯೂಶ್ವಲಿ ನಿಫ್ಟಿ 200 ಕಂಪ್ನೀಸ್ವರೆಗೂ ಮಾಡ್ತೀವಿ. ನಿಫ್ಟಿ ಅಂದರೆ ನಿಫ್ಟಿ 200 ಅಂದರೆ ಇಂಡಿಯಾದಲ್ಲಿರೋ ಟಾಪ್ 200 ಕಂಪ್ನೀಸು. ಸೊ ಅದರಲ್ಲಿ ನಾವು ಸ್ವಿಂಗ್ ಟ್ರೇಡ್ನ ಮಾಡ್ಬೋದು. ಬಟ್ ಅದಾನಿ ಸ್ಟಾಕ್ಸ್ನ ಟಚ್ ಮಾಡಬೇಡಿ. ಅದಾನಿ ಸ್ಟಾಕ್ಸು ಫಂಡಮೆಂಟಲ್ಸು ಸರಿ ಇಲ್ಲ, ಟೆಕ್ನಿಕಲ್ಸು ತುಂಬ ವರ್ಸ್ಟಾಗಿ ಬಿಹೇವ್ ಆಗುತ್ತೆ. ಹಾಗಾಗಿ ಅದಾನಿ ಸ್ಟಾಕ್ಸ್ನ ಏನು ನೋಡೋಕೆ ಹೋಗಬೇಡಿ. ಸೊ ಯೂಶ್ವಲಿ ನಾವು ಲಾಂಗ್ ಟರ್ಮ್ಗೆ ಇವಾಗ ಸ್ಟಾಕ್ನ ಪಿಕ್ ಮಾಡಬೇಕಂತೇಳಿದ್ರೆ ಫಂಡಮೆಂಟಲ್ ಅನಾಲಿಸಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಲಾಸ್ಟ್ ಕ್ಲಾಸಲ್ಲಂತೂ ಸಿಕ್ಕಾಪಟ್ಟೆ ಡಿಸ್ಕಸ್ ಮಾಡಿದ್ದೀವಿ, ಏನೇನು ಎಷ್ಟೆಷ್ಟು ಇರಬೇಕು, ಹೆಂಗೆ ಇರಬೇಕು. ಎಕ್ಸಾಂಪಲ್ಗೆ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ನೋಡಿ. ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೆ ನಾನು. ಸೊ ಇನಿಷಿಯಲಿ ನಾವು ಸ್ಟಾರ್ಟ್ ಮಾಡೋದೇ ಮಾರ್ಕೆಟ್ ಕ್ಯಾಪಿಂದ ಅಂತೇಳಿ. ಮಾರ್ಕೆಟ್ ಕ್ಯಾಪ್ ಕಾಣಿಸಿದೆಯಾ? ಇಷ್ಟೆಲ್ಲ ಫಂಡಮೆಂಟಲ್ ಅನಾಲಿಸಿಸ್ನ ತಿಳ್ಕೊಂಡಿದ್ದೀವಿ. ಮಾರ್ಕೆಟ್ ಕ್ಯಾಪ್, ಬುಕ್ ವ್ಯಾಲ್ಯೂ, PB ರೇಷಿಯೋ, ಅರ್ನಿಂಗ್ ಪರ್ ಶೇರ್, PE ರೇಷಿಯೋ, ರಿಟರ್ನ್ ಆನ್ ಈಕ್ವಿಟಿ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ಡೆಬ್ಟ್ ಟು ಈಕ್ವಿಟಿ, ಶೇರ್ ಹೋಲ್ಡಿಂಗ್ಸ್. ಇಷ್ಟು ವಿಷಯ ನೋಡಬೇಕು ಅಂತ ನಾನು ಹೇಳಿದ್ದೆ. ಇದನ್ನು ನಾವು ಹೆಂಗೆ ಒಂದು ಸ್ಟಾಕ್ ಮೇಲೆ ಅಪ್ಲೈ ಮಾಡೋದು, ಹೆಂಗೆ ಅದನ್ನ ಚೆಕ್ ಮಾಡೋದು. ಯಾಕಂದರೆ ನಾವು ಯಾವುದ್ಯಾವುದೋ ಕಂಪ್ನಿಗಳ್ನ ತೊಗೊಂಡ್ಬಿಡ್ತೀವಿ ಲಾಂಗ್ ಟರ್ಮ್ ಅಂತೇಳಿ. 2 ವರ್ಷಕ್ಕೆ ಮುಚ್ಚಾಬಿಟ್ರೆ ಏನು ಮಾಡ್ತೀರಾ ಕಂಪ್ನಿಗಳ್ನ? ಆಗಲ್ಲ ಅಂತೇನಿಲ್ಲ. ನೀವು ಚೆನ್ನಾಗಿರೋ ಕಂಪ್ನಿ ತೊಗೊಂಡಿಲ್ಲ ಅಂತೇಳಿದ್ರೆ ಅದು ಬೇಗ ಬೇಕಾದ್ರೆ ಕ್ಲೋಸ್ ಆಗ್ಬೋದು, ಇಲ್ಲ ವ್ಯಾಲ್ಯೂ ಡಿಕ್ರೀಸ್ ಆಗ್ಬೋದು, ಆ ಥರ ಎಲ್ಲ ಆಗ್ಬಿಡುತ್ತೆ. ಸೊ ನೀವು ಒಂದು ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರ ಅಂತೇಳಿದ್ರೆ ಆ ಕಂಪ್ನಿ ಮಿನಿಮಮ್ ಒಂದು 15ರಿಂದ 20 ವರ್ಷ ಬದುಕಿರಬೇಕು. ಬದುಕಿರೋ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಫಂಡಮೆಂಟಲ್ ಅನಾಲಿಸಿಸ್ ಕರೆಕ್ಟಾಗಿದ್ರೇ ಬದುಕೋದು ಆ ಕಂಪ್ನಿ. ಅದಕ್ಕೇ ಈಗ ನಾವು ಫಂಡಮೆಂಟಲ್ ಅನಾಲಿಸಿಸ್ನ ಚೆಕ್ ಮಾಡೋಕ್ಕೋಸ್ಕರ ಏನು ವೆಬ್ಸೈಟ್ನ ಯೂಸ್ ಮಾಡ್ತೀವಿ ಅಂತ ನಾನು ಹೇಳಿದ್ದೆ. ಏನು ವೆಬ್ಸೈಟ್ಸ್ ಅಂತ ಹೇಳಿದ್ರೆ screener.in. ಈ ವೆಬ್ಸೈಟಲ್ಲಿ ನಾವು ಕಂಪ್ನಿಯ ಫಂಡಮೆಂಟಲ್ಸ್ನ ಚೆಕ್ ಮಾಡಿ ನಾವು ಸ್ಟಾಕ್ಸ್ನ ಪಿಕ್ ಮಾಡೋದು. ಕ್ಲಿಯರಾ? ನಾನೇನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಒಂದೊಳ್ಳೆ ಸ್ಟಾಕ್ನ ಪಿಕ್ ಮಾಡೋದಕ್ಕೂ ಮುಂಚೆ, ಒಂದೊಳ್ಳೆ ಸ್ಟಾಕ್ನ ಪಿಕ್ ಮಾಡೋದಕ್ಕೆ ಮುಂಚೆ ಒಂದೊಳ್ಳೆ ಸೆಕ್ಟರ್ನ ಪಿಕ್ ಮಾಡಬೇಕು. ಸೆಕ್ಟರ್ ಅಂದರೆ ಇಂಡಸ್ಟ್ರಿ. ಒಂದೊಳ್ಳೆ ಸ್ಟಾಕ್ನ ಹುಡ್ಕೋದಕ್ಕೆ ಮುಂಚೆ ನಾವು ಒಂದೊಳ್ಳೆ ಸೆಕ್ಟರ್ನ ಹುಡುಕಬೇಕು. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ನ ಹುಡ್ಕೋದಕ್ಕೆ ಮುಂಚೆ ಇನ್ಫೋಸಿಸ್ ಯಾವ ಸೆಕ್ಟರು? IT ಸೆಕ್ಟರು. ಆ ಥರ ನಮಗೆ ಇಂಪಾರ್ಟೆನ್ಸಿ ಇರೋ ಸೆಕ್ಟರ್ಗಳನ್ನ ನಾವು ಫಸ್ಟು ಹುಡ್ಕೊಬೇಕು. ಇಂಥ ಸೆಕ್ಟರು ಯಾವತ್ತಿದ್ರೂ ಇದ್ದೇ ಇರುತ್ತೆ, ಮನುಷ್ಯನಿಗೂ ಇದಕ್ಕೂ ತುಂಬ ಕನೆಕ್ಟಿವಿಟಿ ಇದೆ, ಇದು ಯಾವತ್ತಿದ್ರೂ ಇದ್ದೇ ಇರುತ್ತೆ ಅನ್ನೋ ಸೆಕ್ಟರ್ ಯಾವುದಾದ್ರೂ ಇದೆಯಾ? ಆ ಥರ ಯಾವುದಾದ್ರೂ ಸೆಕ್ಟರ್ ಇದೆಯಾ? ಇಂಥ ಸೆಕ್ಟರು ಇದ್ದೇ ಇರುತ್ತೆ ಸರ್, ಯಾವತ್ತಿದ್ರೂ ಮುಚ್ಚೋಗಲ್ಲ ಆ ಥರ ಸೆಕ್ಟರು ಅಂತ ಹೇಳಿದ್ರೆ ನಾವು ಫಸ್ಟ್ ಹೇಳ್ಬೋದು FMCG ಅಂತ ಹೇಳಿದ್ರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಕರಿತೀವಿ. ನೆಕ್ಸ್ಟು FMCG ಆದಮೇಲೆ ಇನ್ನು ಇಂಪಾರ್ಟೆಂಟಾಗಿ ಯಾವ್ದು ಹೇಳ್ಬೋದು ನಾನು? ಯಾವ್ದು ಹೇಳ್ಬೋದು ಹೇಳಿ? ಹೆಲ್ತ್ ಕೇರ್ ಬೇಕಾ ಬೇಡವಾ? ಹೆಲ್ತ್ ಕೇರ್ ಅಂದರೆ ಯಾವ್ದು ಹೇಳಿ? ಹಾಸ್ಪಿಟಲ್ ಸೆಕ್ಟರು ಬೇಕೇ ಬೇಕು. ಹಾಸ್ಪಿಟಲ್ ಆದಮೇಲೆ ಫಾರ್ಮಸಿ ಬೇಕಾ ಬೇಡವಾ? ಔಷಧಿ, ಫಾರ್ಮಸಿ ಬೇಕು. ಆಮೇಲೆ ಆಟೋಮೊಬೈಲ್ಸ್ ಬೇಕಾ ಬೇಡವಾ? ಇಲ್ಲಿಂದ ನಾನು ಊರಿಗೆ ಹೋಗಬೇಕು, ಗಾಡಿ ಬೇಕಲ್ವಾ? ಊರಿಂದ ನಾನು ಇಲ್ಲಿಗೆ ವಾಪಸ್ ಬರಬೇಕು. ಸೊ ಆಟೋಮೊಬೈಲ್ಸ್ ಬೇಕೇ ಬೇಕು. ಆಮೇಲೆ ಆಟೋಮೊಬೈಲ್ಸ್ ಬಿಟ್ಟರೆ ಬೇರೆ ಇನ್ಯಾವ ಸೆಕ್ಟರು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನಿಮಗೆ? ಎನಿ ಐಡಿಯಾ? ಬ್ಯಾಂಕ್ ಬೇಡವಾ ದುಡ್ಡು ವ್ಯವಹಾರ ಮಾಡೋಕ್ಕೆ?
ದುಡ್ಡಿನ ವ್ಯವಹಾರ ಮಾಡೋಕ್ಕೆ ಬ್ಯಾಂಕ್ ಬೇಕಾ ಬೇಡವಾ? ಬ್ಯಾಂಕು ಬೇಕು, ಆಮೇಲೆ IT ಬೇಕು, ಇನ್ಫಾರ್ಮೇಷನ್ ಬೇಕಲ್ವ, ಟೆಕ್ನಾಲಜಿ, ಇವೆಲ್ಲ ಬೇಕೇ ಬೇಕು. ಇದಕ್ಕೂ ಮನುಷ್ಯನಿಗೂ ಕನೆಕ್ಟಿವಿಟಿ ಇದ್ದೇ ಇರುತ್ತೆ. ಈ ಥರ ಸೆಕ್ಟರ್ಗಳು ಯಾವತ್ತಿದ್ರೂ ಇದ್ದೇ ಇರುತ್ತೆ. ಸೊ ಇದು ಬಿಟ್ಟು ನಿಮ್ಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಇದೆ ಅಂತ ಅನಿಸಿದ್ರೆ ಅದೇ ಸೆಕ್ಟರ್ ಮೇಲೆ ನಾನು ಹೆಂಗೆ ಇವಾಗ ನಿಮಗೆ ಸ್ಟಾಕ್ನ ಪಿಕ್ ಮಾಡೋದು ಅಂತ ಹೇಳ್ಕೊಡ್ತೀನಲ್ವ, ಅದೇ ರೀತಿ ಆ ಸೆಕ್ಟರ್ ಮೇಲೆ ನೀವು ಅಪ್ಲೈ ಮಾಡಿ. ಅಪ್ಲೈ ಮಾಡಿದ್ರೆ ನಿಮಗೆ ಎಲ್ಲ ಆ ಥರ ಸ್ಟಾಕ್ಸ್ ಸಿಕ್ಬಿಡುತ್ತೆ ನಿಮಗೆ. ಕ್ಲಿಯರಾ? ಸೊ ಈ ಥರ ಸೆಕ್ಟರ್ಸ್ ಮೇಲೆ ನಾವೀಗ ವರ್ಕ್ ಮಾಡೋಣ. ಈಗ ಫಾರ್ ಎಕ್ಸಾಂಪಲ್ FMCGಯಲ್ಲಿ ಯಾವುದಾದ್ರೂ ಒಂದು ಕಂಪನಿ ಹೆಸರು ಹೇಳಿ, ಆ ಕಂಪನಿ ಮೇಲೆ ನಾವು ವರ್ಕ್ ಮಾಡೋಣ. FMCG ಅಂತ ಹೇಳಿದ್ರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್. ಇನ್ನೊಂದು ಹೇಳ್ಬೇಕಂದ್ರೆ FMCGಯಲ್ಲೇ 2 ಥರ ಡಿವೈಡ್ ಆಗುತ್ತೆ. FMCGಯಲ್ಲಿ ಒಂದು ಪರ್ಸ್ನಲ್ ಕೇರ್ ಮಲ್ಟಿನ್ಯಾಷನಲ್ ಅಂತ ಬರುತ್ತೆ. ಪರ್ಸ್ನಲ್ ಕೇರ್ ಮಲ್ಟಿನ್ಯಾಷನಲ್ ಕಂಪನಿ ಅಂತ ಬರುತ್ತೆ. ಇನ್ನೊಂದು ಫುಡ್ ಪ್ರೊಸೆಸಿಂಗ್ ಅಂತ ಬರುತ್ತೆ. ಫುಡ್ ಪ್ರೊಸೆಸಿಂಗ್. ಸೊ ಪರ್ಸ್ನಲ್ ಕೇರ್ ಅಂತ ಹೇಳಿದ್ರೆ ಸೋಪು, ಶ್ಯಾಂಪು, ಆ ಥರ ಪರ್ಫ್ಯೂಮ್ಸು, ಈ ಥರದ್ದೆಲ್ಲ ಇಲ್ಲಿ ಬರುತ್ತೆ. ಫುಡ್ ಪ್ರೊಸೆಸಿಂಗ್ ಅಂದರೆ ಇವೆಲ್ಲ ನಾವು ತಿನ್ನೋವಂಥ ವಸ್ತುಗಳು. FMCGಗೆ ಬರುತ್ತೆ, ಬಟ್ ಯೂನಿಟ್ ಚೇಂಜ್ ಆಗುತ್ತೆ. ಈಗ 10th ನಾವು ಓದ್ತಿದ್ದೀವಿ, PUC ಓದ್ತಿದ್ದೀವಿ ಅಂತ ಹೇಳಿದ್ರೆ ಮಾಡ್ತಿರೋದು PUCನೇ, ಆದರೆ ಸೈನ್ಸು ಇರುತ್ತೆ, ಕಾಮರ್ಸು ಇರುತ್ತೆ. ಯೂನಿಟ್ ಚೇಂಜ್ ಆಯ್ತಲ್ವ, ಆ ಥರ ಇಲ್ಲಿ FMCGಯಲ್ಲಿ 2 ಸೆಕ್ಟರು ಡಿವೈಡ್ ಆಯಿತು. ಅದೇ ರೀತಿ ಆಟೋಮೊಬೈಲ್ಸಲ್ಲೂ ಡಿವೈಡ್ ಆಗುತ್ತೆ. ಆಟೋಮೊಬೈಲ್ಸಲ್ಲಿ ಒಂದು ಪ್ಯಾಸೆಂಜರು, ಇನ್ನೊಂದು ಕಮರ್ಷಿಯಲ್, ಈ ಥರ 2 ಡಿವೈಡ್ ಆಗುತ್ತೆ. ಪ್ಯಾಸೆಂಜರ್ ಮತ್ತು ಕಮರ್ಷಿಯಲ್ ಅಂತೇಳಿ. ಸೊ ಟಾಟಾ ಮೋಟರ್ಸು ಒಂದರಲ್ಲಿ ಬರುತ್ತೆ, ಮಹೀಂದ್ರ ಅಥವಾ ಮಾರುತಿ ಎಲ್ಲ ಒಂದರಲ್ಲಿ ಬರುತ್ತೆ. ಸೊ ಈ ಥರ ನೋಡಿಕೊಂಡು ಸ್ಟಾಕ್ಸ್ನ ನಾವು ಪಿಕ್ ಮಾಡಬೇಕೀಗ. ಫಸ್ಟ್ ನಾವೀಗ ಸ್ಕ್ರೀನರ್ ಓಪನ್ ಮಾಡಬೇಕು. FMCGಯಲ್ಲಿ ಒಂದು ಒಳ್ಳೆ ಸ್ಟಾಕ್ನ ನಾವು ಹಿಂಗೆ ಉಳ್ಕೋದಂತ ಸ್ಕ್ರೀನರ್ಗೆ ಹೋಗಬೇಕು. ಸೊ ಸ್ಕ್ರೀನರ್ ಈ ಥರ ನಾನು ಹೇಳಿದ್ದೀನಿ ನಿಮಗೆ ಹೆಂಗೆ ಸ್ಕ್ರೀನರ್ ಯೂಸ್ ಮಾಡಬೇಕಂತೇಳಿ. ಈಗ ಈ ಥರ ಹೋಗ್ಬಿಟ್ಟು ನೀವು ಫಸ್ಟು ಲಾಗಿನ್ ಮಾಡಬೇಕಂತ ಹೇಳಿದ್ದೀನಿ. screener.inಗೆ ಹೋಗ್ಬಿಟ್ಟು ನಿಮ್ಮ ಇಮೇಲ್ ID ಪಾಸ್ವರ್ಡ್ ಹಾಕ್ಬಿಟ್ಟು, ಅಕೌಂಟ್ ಇಲ್ಲಾಂದರೆ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕಿಲ್ಲಿ. ಕ್ರಿಯೇಟ್ ಮಾಡಿಕೊಂಡು ನೀವು ಇಲ್ಲಿ ಲಾಗಿನ್ ಮಾಡಬೇಕು. ಲಾಗಿನ್ ಮಾಡಿದ್ಮೇಲೆ ನೀವು ಇಲ್ಲಿ ಒಂದು ಕಂಪನಿ ಹೆಸರು ಸರ್ಚ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಅಂತ ಹಾಕಿದ್ದೀನಲ್ವಾ, ಇನ್ಫೋಸಿಸ್ದು ಇಷ್ಟು ಡೀಟೇಲ್ಸ್ ಬರಬೇಕು. ಈ ಇಷ್ಟೊಂದು ಡೀಟೇಲ್ಸ್ ನಿಮಗೆ ಬರಬೇಕಂದ್ರೆ ಏನೇನು ಮಾಡಬೇಕಂತಲೂ ಹೇಳಿದ್ದೀನಿ. ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ನೋಡಿ. ಎಡಿಟ್ ರೇಷಿಯೋಸ್ಗೆ ಹೋಗಿ ಇಲ್ಲೇನೇನು ಸ್ವಿಚಸ್ನ ಆನ್ ಮಾಡಿದ್ದೀನಿ ನೋಡ್ಕೊಳ್ಳಿ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಪ್ರೈಸ್ ಟು ಅರ್ನಿಂಗ್ಸ್, ಡಿವಿಡೆಂಡ್ ಯೀಲ್ಡ್, ಪ್ರೈಸ್ ಟು ಬುಕ್ ವ್ಯಾಲ್ಯೂ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ಡೆಬ್ಟ್ ಟು ಇಕ್ವಿಟಿ, ರಿಟರ್ನ್ ಆನ್ ಇಕ್ವಿಟಿ, ಅರ್ನಿಂಗ್ ಪರ್ ಶೇರ್, ಡೆಬ್ಟ್, ಪ್ರೊಮೋಟರ್ಸ್ ಹೋಲ್ಡಿಂಗ್ ಆ್ಯಂಡ್ ಇಂಡಸ್ಟ್ರಿ P. ಇಷ್ಟು ಡೀಟೇಲ್ಸು ನಿಮ್ಮ ಹತ್ರ ಸ್ವಿಚ್ಗಳು ಆನ್ ಇರಬೇಕು. ಆಮೇಲೆ ಅದನ್ನು ಸೇವ್ ಕ್ವಿಕ್ ರೇಷಿಯೋಸ್ ಅಂತ ಕೊಟ್ಬಿಡಿ. ಈ ಥರ ಕೊಟ್ಟಾಗ ನಿಮಗೆ ಈ ಥರ ಡೀಟೇಲ್ಸ್ ಎಲ್ಲ ಬರುತ್ತೆ. ಇವಾಗ ಇದನ್ನು ನೋಡಿಕೊಂಡು ಸ್ಟಾಕ್ನ ಬೈ ಮಾಡಬೇಕು. ಫಸ್ಟ್ ಇವಾಗ FMCG ಸೆಕ್ಟರಲ್ಲಿ ಇವಾಗ ನಾನು ಎಷ್ಟು ಸೆಕ್ಟರ್ ಹೇಳಿದೆ? FMCG ಹೇಳಿದ್ದೀನಿ. FMCG ನಾನು ಮಾಡಿ ತೋರಿಸ್ತೀನಿ. ಹೆಲ್ತ್ ಕೇರು ನಾನೇ ಮಾಡಿ ತೋರಿಸ್ತೀನಿ. ಆಮೇಲೆ ಬ್ಯಾಂಕ್ ಮಾಡಿ ತೋರಿಸ್ತೀನಿ. ಇನ್ನು IT ನೀವೇ ಮಾಡಬೇಕು. ಪೆಂಡಿಂಗ್ ಬಿಡ್ತೀನಿ, ಯಾಕಂದ್ರೆ ನಿಮ್ಗೆ ಗೊತ್ತಾಗಬೇಕಲ್ವ ನೀವು ಹೆಂಗೆ ಮಾಡಬೇಕಂತ. ನೆಕ್ಸ್ಟ್ ಫಾರ್ಮಸಿನೇ ನೀವೇ ಮಾಡಿ, ಈಸಿಯಾಗೇ ಇರುತ್ತೆ ಇದು. ಫಾರ್ಮಸಿ ನೀವೇ ಮಾಡಬೇಕು, ಪೆಂಡಿಂಗ್ ಅಂತ ಬಿಟ್ಟಿದ್ದೀನಿ, ನೀವೇ ಮಾಡಬೇಕು. ಸೊ FMCG ತೋರಿಸ್ಕೊಡ್ತೀನಿ, ಹೆಲ್ತ್ ಕೇರ್ ತೋರಿಸ್ಕೊಡ್ತೀನಿ, ಆ್ಯಂಡ್ ಬ್ಯಾಂಕ್ ತೋರಿಸ್ಕೊಡ್ತೀನಿ, ಆಟೋಮೊಬೈಲ್ಸ್ ತೋರಿಸ್ಕೊಡ್ತೀನಿ. ಕ್ಲಿಯರಾ? ಸೊ ಇವಾಗ ಫಸ್ಟು FMCGಗೆ ಹೋಗೋಣ. FMCGಯಲ್ಲಿ ಯಾವುದೋ ಒಂದು ಒಳ್ಳೆ ಕಂಪ್ನಿ, ಯಾವುದೋ ಒಂದು ಕಂಪ್ನಿ ಹೆಸರು ಹೇಳ್ಬೋದು ಅಂತ ಹೇಳಿದ್ರೆ ನಾನು ಹಿಂದೂಸ್ತಾನ್ ಯೂನಿಲಿವರ್ ಅಂತ ಹೇಳ್ಬೋದು. ಹಿಂದೂಸ್ತಾನ್ ಯೂನಿಲಿವರ್. ಕಾಣಿಸಿದ್ಯಾ ನೋಡಿ, ಹಿಂದೂಸ್ತಾನ್ ಯೂನಿಲಿವರ್ದು ಫಂಡಮೆಂಟಲ್ ಅನಾಲಿಸಿಸ್. ಈಗ 1 by 1 ನಾವು ನೋಡಬೇಕು. ನಾವು ಫಸ್ಟು ನೋಡೋದು ಯಾವುದು? ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ನೋಡಿ ಈ ಕಂಪನಿದು? 5.5 ಲಕ್ಷ ಕೋಟಿ. 5.5 ಲಕ್ಷ ಕೋಟಿ. ಅಲ್ಲಿಗೆ ಇದು ಲಾರ್ಜ್ ಕ್ಯಾಪ್ ತಾನೇ? ಲಾರ್ಜ್ ಕ್ಯಾಪಾ ಮಿಡ್ ಕ್ಯಾಪಾ? ಇದು ಲಾರ್ಜ್ ಕ್ಯಾಪ್. ಇದು ಯಾವ ಕಂಪ್ನಿ 80,000 ಕೋಟಿಗಿನ್ನ ಜಾಸ್ತಿ ಬೆಲೆ ಬಾಳುತ್ತೋ ಅದೆಲ್ಲ ಲಾರ್ಜ್ ಕ್ಯಾಪ್ ಇದು. ಅಲ್ಲಿಗೆ ಇದು ದೊಡ್ಡ ಕಂಪ್ನಿ, ಇದು ಲಾರ್ಜ್ ಕ್ಯಾಪ್. ಆಮೇಲೆ ಸೆಕೆಂಡ್ ನಾನೇನು ನೋಡೋಕೆ ಹೇಳಿದೆ? ಬುಕ್ ವ್ಯಾಲ್ಯೂ. ಬುಕ್ ವ್ಯಾಲ್ಯೂ ಒಂದು ಕಂಪನಿಗೆ ಪಾಸಿಟಿವ್ ಇರಬೇಕು, ನೆಗೆಟಿವ್ ಇರಬಾರ್ದು. ಪಾಸಿಟಿವ್ ಇರಬೇಕು ಇಲ್ಲ ಜಾಸ್ತಿ ಇರಬೇಕು ಅಂತ ಹೇಳಿದ್ದೆ. ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ? ಇಲ್ಲಿ ವ್ಯಾಲ್ಯೂ ಪಾಸಿಟಿವ್ ಇದೆ ಅಲ್ವಾ?
ಸೊ ಅಲ್ಲಿಗೆ ಎರಡನೇ ಕ್ರೈಟೀರಿಯಾ ಮೀಟ್ ಆಯಿತು. ವಾಟ್ ಈಸ್ ಥರ್ಡ್ ಕ್ರೈಟೀರಿಯಾ ಅಂತ ಹೇಳಿದ್ರೆ ಪಿ ಬಿ ರೇಷಿಯೋ, ಪ್ರೈಸ್ ಟು ಬುಕ್ ವ್ಯಾಲ್ಯೂ. ಇಲ್ಲಿದೆ ನೋಡಿ, ಪಿ ಬಿ ಅದನ್ನೇ ಹೇಳ್ತಿದ್ದು, ಪ್ರೈಸ್ ಟು ಬುಕ್ ವ್ಯಾಲ್ಯೂ. ಪ್ರೈಸ್ ಟು ಬುಕ್ ವ್ಯಾಲ್ಯೂ ನಾನೇನಂತ ಹೇಳಿದ್ದೆ, 5ಕ್ಕಿಂತ ಕಡಿಮೆ ಇರಬೇಕು. ಬಟ್ ಇಲ್ಲಿ 11 ಇದೆಯಲ್ಲ, ನಾನು ಇನ್ನೊಂದು ಹೇಳಿದ್ದೀನಿ, 5ಕ್ಕಿಂತ ಕಡಿಮೆ ಇರೋದು ರ್ಯಾಂಕಿಂಗ್ ಸ್ಟೂಡೆಂಟ್ಸು, 10, 12 ಇವರು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸು. ಸ್ವಲ್ಪ ಪಿ ಬಿ ಜಾಸ್ತಿ ಇದೆ ಅಂತ ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ತುಂಬ ಚೆನ್ನಾಗಿದೆ ನೋಡಿ, 11 ಇದೆ ಅಂದರೆ 11 ಇದ್ರೂ ತೊಗೋಬೋದು, 11 ಇದ್ರೂ ತೊಗೋಬೇಕು. ಸೊ ಆ ಥರ ಪಿ ಬಿ ರೇಷಿಯೋನೂ ಚೆನ್ನಾಗಿದೆ. ಆಮೇಲೆ ನೆಕ್ಸ್ಟ್ ಪಿ ಬಿ ರೇಷಿಯೋ ಆದಮೇಲೆ ನಾನು ಅರ್ನಿಂಗ್ ಪರ್ ಶೇರ್ ಬಗ್ಗೆ ಹೇಳಿದೆ. ಅರ್ನಿಂಗ್ ಪರ್ ಶೇರ್ ನೋಡಿ, ಇಲ್ಲಿ ಇದು ಪಾಸಿಟಿವ್ ಇರಬೇಕಂತ ಹೇಳಿದೆ. ನೆಗೆಟಿವ್ ಇದ್ದರೆ ನಾವು ತೊಗೊಳಂಗಿಲ್ಲ. ಪಾಸಿಟಿವ್ ಇದೆ ಅಲ್ವಾ, ಅದೂ 25-30ಗಿನ್ನ ಜಾಸ್ತಿ ಇರಬೇಕು ಅಂತ ಹೇಳಿದ್ದೆ. ಇಲ್ಲಿ 45 ಇದೆ, ಹಾಗಾಗಿ ಇದೂ ಕೂಡ ಕ್ರೈಟೀರಿಯಾ ಮೀಟ್ ಆಯಿತು. ನೆಕ್ಸ್ಟ್ ಇ ಪಿ ಎಸ್ ಆದಮೇಲೆ ಪಿ ಇ ರೇಷಿಯೋ ಕಾಣಿಸಿದೆ ಇಲ್ಲಿ. ಪಿ ಇ ರೇಷಿಯೋ 20ಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳಿದ್ದೆ, ಇದ್ದರೆ ಅದು ಮಲ್ಟಿಬ್ಯಾಗರ್ ಸ್ಟಾಕ್ಸ್ ಆಗುತ್ತೆ ಅಂತ ಹೇಳಿದ್ದೆ. ಬಟ್ ಇಲ್ಲಿ 52 ಇದೆಯಲ್ಲ ಸರ್ ಅಂತ ಹೇಳಿದ್ರೆ, ನಾನು ಇನ್ನೊಂದು ವಿಷಯನೂ ಹೇಳಿದ್ದೆ, ಪಿ ಇ ರೇಷಿಯೋ ಕಡಿಮೆ ಇರಬೇಕು 20ಕ್ಕಿಂತ, ಇಲ್ಲ ಅಂತ ಹೇಳಿದ್ರೆ ಇಂಡಸ್ಟ್ರಿ ಪಿಗಿನ್ನ ಕಡಿಮೆ ಇರಬೇಕು. ಅರ್ಥ ಆಗ್ತಿದೆಯಾ? ಇಂಡಸ್ಟ್ರಿ ಪಿ ಏನಿದೆ, ಆ ಇಂಡಸ್ಟ್ರಿ ಪಿಗಿನ್ನ ಕಂಪನಿ ಪಿ ಕಡಿಮೆ ಇರಬೇಕು. ಕಡಿಮೆ ಇದ್ದರೆ ಚೆನ್ನಾಗಿದೆ ಅಂತ ಅರ್ಥ. ಅಲ್ಲಿಗೆ ಇಂಡಸ್ಟ್ರಿ ಪಿ 54 ಇದೆ, ಕಂಪನಿ ಪಿ 52 ಇದೆ ಅಂತ ಹೇಳಿದ್ರೆ ಈ ಕ್ರೈಟೀರಿಯಾನು ಮೀಟ್ ಆಯಿತು. ಇದು ಚೆನ್ನಾಗಿ ವರ್ಕ್ ಆಗ್ತಿದೆ. ಓಕೆನಾ? ಸೊ ನೆಕ್ಸ್ಟು ಪಿ ಇ ರೇಷಿಯೋ ಆದಮೇಲೆ ಡೆಪ್ ಟು ಇಕ್ವಿಟಿ ನೋಡ್ತೀವಿ. ನಾನು ನೋಡಿ ಒಂದು ಸ್ಟಾಕ್ನ ಹೆಂಗೆ ಅನಾಲಿಸಿಸ್ ಮಾಡ್ತಿದ್ದೀನಿ, ಪಿಕ್ ಮಾಡಬೇಕಂದ್ರೆ 1 by 1 ನೋಡ್ಕೊಂಬರ್ತಾ ಇದ್ದೀನಿ. ಹಿಂಗೆಲ್ಲ ಇದೆಯಾ ಅಂತ 1 by 1 ಚೆಕ್ ಮಾಡ್ಕೊಂಬರ್ತಿದ್ದೀನಿ. ಇದೇ ಥರನೇ ನಿಮಗೂ ಐಡಿಯಾ ಬರಬೇಕು. ಒಂದು ಐಡಿಯಾ ಬಂದಿರುತ್ತೆ, ಇವಾಗ ನಾನು ಹೆಂಗೆ ಹುಡುಕ್ತಾ ಇದ್ದೀನಿ ಅಂತೇಳಿ, ಈ ಥರನೇ ನೀವು ಹುಡುಕಬೇಕು. ನೆಕ್ಸ್ಟು ಡೆಪ್ ಟು ಈಕ್ವಿಟಿ ನೋಡಿ. ಡೆಪ್ ಟು ಈಕ್ವಿಟಿ ಬಂದ್ಬಿಟ್ಟು 0.03, ಅಂದರೆ ನಾನು 1ಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳಿದ್ದೆ, ಲೆಸ್ ದ್ಯಾನ್ 1 ಇರಬೇಕು ಅಂತ ಹೇಳಿದ್ದೆ. ಹಂಗಂದರೆ ಕಡಿಮೆನೇ ಇದೆ, ತುಂಬ ಸಾಲ ಕಡಿಮೆ ಇದೆ ಅಂತ ಅರ್ಥ ಡೆಪ್ ಟು ಈಕ್ವಿಟಿ. ಸೊ ಡೆಪ್ ಟು ಈಕ್ವಿಟಿ ಈಸ್ ಲೆಸ್ ದ್ಯಾನ್ 1. ಸೊ 0.03 ಇದೆ ಅಂತ ಹೇಳಿದ್ರೆ ಚೆನ್ನಾಗಿದೆ ಅಂತಲೇ ಅರ್ಥ. ನೆಕ್ಸ್ಟ್ ಇದಾದಮೇಲೆ ಇಷ್ಟೆಲ್ಲ ಆದಮೇಲೆ ಆರ್ ಒ ಸಿ ನೋಡ್ತೀವಿ. ನಾನು ಹೇಳಿದ್ದೆ 15 ಅಥವಾ 10-15ಕ್ಕಿಂತ ಜಾಸ್ತಿ ಇರಬೇಕು, ಪಾಸಿಟಿವ್ ವ್ಯಾಲ್ಯೂ ಇರಬೇಕಂತ ಹೇಳಿದೆ, ನೆಗೆಟಿವ್ ಇರಬಾರ್ದು. ರಿಟರ್ನ್ ಆನ್ ಈಕ್ವಿಟಿ ಆ್ಯಂಡ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇದೆರಡೂ ಕೂಡ ಚೆನ್ನಾಗಿದೆ. 15 ಅಥವಾ 10ಕ್ಕಿಂತ ಜಾಸ್ತಿ ಇದ್ರೂ ನಡೀತದೆ. 15 ಅಂತ ಹೇಳಿದ್ದೀನಿ, ಬಟ್ 10ಕ್ಕಿಂತ ಜಾಸ್ತಿ ಇದ್ರೂ ನಡೀತದೆ. ಈ ಥರ ನಿಮಗೆ ನೋಡಿ, ಎರಡೂ ಜಾಸ್ತಿ ಇದೆ ಅಂತ ಹೇಳಿದಾಗ ನಾನು ಏನೇನು ಚೆಕ್ ಮಾಡಿದ್ನೋ ಈ ಕಂಪನಿದು ಫಂಡಮೆಂಟಲ್ಸ್ ಎಲ್ಲ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ನೀವೇ ಹೇಳಬೇಕು. ಈ ಫಂಡಮೆಂಟಲ್ಸ್ ಚೆನ್ನಾಗಿಲ್ವಾ? 100% ಚೆನ್ನಾಗಿದೆ ಈ ಕಂಪನಿದು ಫಂಡಮೆಂಟಲ್ಸು. ಸೊ ಇನ್ನು ಒಂದು ವಿಷಯ ನೋಡಬೇಕು. ಇನ್ನೊಂದು ವಿಷಯ ಯಾವುದು ಅಂತ ಹೇಳಿದ್ರೆ, ಪ್ರೊಮೋಟರ್ಸ್, ಇನ್ವೆಸ್ಟರ್ಸ್ಗಳು ಯಾರ್ಯಾರು ಎಷ್ಟೆಷ್ಟು ಇರಬೇಕು ಅನ್ನೋದು ಮ್ಯಾಟ್ರ್ ಬರುತ್ತೆ. ಓನರ್ಗಳೇ ತುಂಬ ತುಂಬ್ಕೊಂಬಿಟ್ಟಿದ್ರು ತೊಂದರೆ, ಪಬ್ಲಿಕ್ ಜಾಸ್ತಿ ಇದ್ದರೂ ತೊಂದರೆ. FIS ಇರಬೇಕಂತ ಹೇಳಿದ್ದೆ ನಾನು, ಕರೆಕ್ಟ್ ಅಲ್ವಾ? ಸೊ ಅದು ಗೊತ್ತಾಗಬೇಕಂದ್ರೆ ಹಿಂಗೆ ಸ್ವಲ್ಪ ಮುಂದೆ ಬನ್ನಿ. ಇಲ್ಲಿದೆ ನೋಡಿ, ಇನ್ವೆಸ್ಟರ್ಸ್. ಈ ಇನ್ವೆಸ್ಟರ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಒಂದು ಡೇಟಾ ಬರುತ್ತೆ ನೋಡಿ. ಪ್ರೊಮೋಟರ್ಸು ಈ ಕಂಪ್ನಿಯಲ್ಲಿ ಎಷ್ಟಿದ್ದಾರೆ? 62%. ನೆಕ್ಸ್ಟ್ FIS DIS ಸೇರಿ ನಾನು 20% ಇರಬೇಕು ಅಂತ ಹೇಳಿದ್ದೆ. FIS ಮತ್ತು DIS ನೋಡಿ, ಇವರು FIS 10% ಇದ್ದಾರೆ, DIS 15.5% ಇದ್ದಾರೆ. ಇವರಿಬ್ಬರು ಸೇರಿದ್ರೆ ಹತ್ತತ್ರ 26% ಬರ್ತಾರೆ. ಅರ್ಥ ಆಯ್ತಲ್ವಾ? 26% ಅಂದರೆ ದೊಡ್ಡ ನಂಬರ್ ಇದು. ಆದರೆ ಎಂಡ್ ಆಫ್ ದ ಡೇ ನಮಗೆ ಯಾರು ಕಡಿಮೆ ಇರಬೇಕು? ಪಬ್ಲಿಕ್ ಕಡಿಮೆ ಇರಬೇಕು. ನಾನು ಹೇಳಿದ್ದೀನಲ್ಲ, 25%ಗಿನ್ನ ಪಬ್ಲಿಕ್ಕು ಕಡಿಮೆ ಇರಬೇಕು. 25%ಗಿನ್ನ ಪಬ್ಲಿಕ್ ಕಡಿಮೆ ಇರಬೇಕು. ನೋಡಿ ಇವಾಗ ಪಬ್ಲಿಕ್ ಎಷ್ಟಿದ್ದಾರೆ? 11.93. ಅಲ್ಲಿಗೆ ನಾನು ಯಾವ ಥರ ಹೇಳ್ಕೊಟ್ಟಿದ್ದೀನೋ ಆ ಥರ ನಮಗೆ ಕ್ರೈಟೀರಿಯಾ ಮೀಟ್ ಆಗ್ತಿದೆ. ತುಂಬ ಚೆನ್ನಾಗಿದೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿಗೆ ತುಂಬ ಚೆನ್ನಾಗಿದೆ. ಸರ್ ಇದೇನು ಸರ್ ಕಂಪ್ನಿ ಹಿಂದೂಸ್ತಾನ್ ಯೂನಿಲಿವರ್ ಅಂತ ಏನೇನು ಹೇಳ್ತಿದ್ದೀರಲ್ಲ, ಏನಿದು ಕಂಪ್ನಿ ಅಂತ ಜಸ್ಟ್ ಕಂಪ್ನಿ ಪ್ರೊಫೈಲ್ ನೋಡಿ. ನಿಮಗೆ ಬೇಕಂದ್ರೆ ಒಂದೊಂದು ಕಂಪ್ನಿದು ಥರ ನೀವು ಚೆಕ್ ಮಾಡ್ಕೊಬೋದು. ನಾನು ನಿಮಗೆ ಹೇಳ್ತೀನಿ ನೋಡಿ ಯಾವ ಥರ ಅಂತೇಳಿ. ಹಿಂದೂಸ್ತಾನ್ ಯೂನಿಲಿವರ್ ಕಾಣಿಸಿದ್ಯಾ ಇಲ್ಲಿ? ಈ ಥರ ಗೂಗಲಲ್ಲಿ ಸರ್ಚ್ ಮಾಡಿದರೆ ಅವ್ರದ್ದು ಕಂಪನಿದು ಮೈನ್ ವೆಬ್ಸೈಟ್ ಬರುತ್ತೆ. ಈ ಥರ ಓಪನ್ ಮಾಡಿ, ಈ ಥರ ಓಪನ್ ಮಾಡಿದ್ಮೇಲೆ ಅವ್ರದ್ದು ಬ್ರ್ಯಾಂಡ್ಸ್ ಇರುತ್ತೆ. ಬ್ರ್ಯಾಂಡ್ಸ್ ಮೇಲೆ ಕ್ಲಿಕ್ ಮಾಡಿ. ಕಾಣಿಸಿದೆ ಇಲ್ಲಿ? ಡವ್ ಶ್ಯಾಂಪು, ವಿಮ್ ಸೋಪು, ರೆಡ್ ಲೇಬಲು, ಸರ್ಫೆಕ್ಸಲು, ಹಾರ್ಲಿಕ್ಸು. ನೋಡಿ ಬೂಸ್ಟು ಅವ್ರದ್ದೇನೆ. ಹಾರ್ಲಿಕ್ಸ್ ಎಲ್ಲ ಚೆನ್ನಾಗಿಲ್ಲ ಅಂತ ಬೂಸ್ಟ್ ತೊಗೊತೀರಾ, ಎರಡು ಒಂದೇ ಕಂಪನಿ ಇದೆ. ನೆಕ್ಸ್ಟು ಆ್ಯಕ್ಸ್
ವೀಲ್, ಆಕ್ನೆ ಸ್ಕ್ವಾಡ್, 3 ರೋಸಸ್, ಬ್ರೂ, ಕ್ಲಿನಿಕ್ ಪ್ಲಸ್, ಕ್ಲೋಸ್ ಅಪ್, ಕಂಫರ್ಟ್, ಡಾಮೆಕ್ಸ್, ಡವ್. ಇದಿಲ್ದಿರೋ ಮನೆ ಯಾವುದಿದೆ ಹೇಳಿ? ಫೇರ್ ಆ್ಯಂಡ್ ಲವ್ಲಿ, ಹಮಾಮು. ನೀವು ಹೇಳಿ, ಇದಿಲ್ಲದೆ ಇರೋ ಮನೆ ಯಾವುದಿದೆ? ಇದು ಎಲ್ಲ ಮನೆಯಲ್ಲೂ ಯೂಸ್ ಮಾಡ್ತಿದ್ದೀವಿ. ಅದಕ್ಕೇ ಕಂಪನಿ ಫಂಡಮೆಂಟಲ್ಸ್ ಕೂಡ ಆ ಥರ ಚೆನ್ನಾಗಿರೋದು. ನಾವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂಚೆ ಒಂದು ಕಂಪ್ನಿ ಪ್ರೊಫೈಲ್ ನೋಡಿಬಿಟ್ಟು ಕಂಪನಿದು ಫಂಡಮೆಂಟಲ್ಸು ನೋಡಿ, ನಿಮ್ಗೊಂದು ಕ್ಲಾರಿಟಿ ಸಿಕ್ಬಿಡುತ್ತಾಗ. ಇಲ್ಲ, ಈ ಕಂಪ್ನಿಗೆ ನಾನು ಹೂಡಿಕೆ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಗ್ರೋತ್ ಇದೆ ಅಂತ ನೋಡ್ಕೊಬೇಕು. ಬಟ್ ಫಂಡಮೆಂಟಲ್ಸ್ ಎಲ್ಲ ತಿಳ್ಕೊಂಡಿದ ತಕ್ಷಣ ಟಕ್ಕಂತ ಹೋಗೋದು ಸ್ಟಾಕ್ ಮೇಲೆ ದುಡ್ಡು ಹಾಕೋದಲ್ಲ, ಟೆಕ್ನಿಕಲ್ಸ್ ಗೊತ್ತಾಗಬೇಕು. ಚಾರ್ಟ್ ನೋಡ್ತೀವಲ್ಲ, ಕ್ಯಾಂಡಲ್ ಸ್ಟಿಕ್ಸು, ಸಪೋರ್ಟ್, ರೆಸಿಸ್ಟೆನ್ಸು, ಅದನ್ನು ತಿಳ್ಕೊಂಡು ಒಂದು ಒಳ್ಳೆ ರೇಟಲ್ಲಿ ನಾವು ಬೈ ಮಾಡೋದು ಹೆಂಗೆ ಅಂತ ನೀವು ತಿಳ್ಕೊಬೇಕು. ಅದನ್ನೆಲ್ಲ ಹೇಳ್ತೀನಿ ಮುಂದೆ ಹೋಗ್ತಾ. ಕ್ಲಿಯರ್ ಅಲ್ವಾ? ಸೊ ಇವಾಗ ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿ ಚೆನ್ನಾಗಿಲ್ವಾ ಅಂತ ಹೇಳಿ ನೀವೆಲ್ಲ ನೋಡಿ ತಿಳ್ಕೊಂಡಿದ್ದೀರಾ. ನೀವೇ ಹೇಳಿ, ಇವಾಗ ಈ ಕಂಪ್ನಿ ನಾವು ಬೈ ಮಾಡ್ಬೋದಾ, ಬೈ ಮಾಡೋಕ್ಕಾಗಲ್ವ? ಸೊ 100% ಬೈ ಮಾಡ್ಬೋದು, ಯಾಕಂದರೆ ಕಂಪ್ನಿ ಫಂಡಮೆಂಟಲ್ಸ್ ಆ ಥರ ಚೆನ್ನಾಗಿದೆ. ನೆಕ್ಸ್ಟ್, ಇವಾಗ ಈ ಕಂಪ್ನಿಗೆ ಕಾಂಪಿಟೇಟರ್ಸ್ ಯಾರ್ಯಾರಿದ್ದಾರೆ? ಕಾಂಪಿಟೇಟರ್ಸ್ ಅಂದರೆ ಈ ಇಂಡಸ್ಟ್ರಿಯಲ್ಲಿ ಇನ್ನೂ ಬೇರೆ ಬೇರೆ ಕಂಪ್ನಿ ಇರುತ್ತಲ್ಲ, ಇವ್ರಿಗೆ ಕಾಂಪೀಟ್ ಮಾಡೋ ಥರ. ಅವ್ರು ಚೆನ್ನಾಗಿದ್ದಾರಾ? ಅವ್ರ ಕಂಪ್ನಿ ಚೆನ್ನಾಗಿದೆಯಾ? ಅವ್ರ ಕಂಪ್ನಿಗೂ ನಾವು ದುಡ್ಡು ಹಾಕ್ಬೋದಾ ಅಂತ ನೋಡ್ಬೇಕಂತ ಹೇಳಿದ್ರೆ, ಇಲ್ಲಿ ಚಾರ್ಟ್ ಇದೆ ಆ್ಯಂಡ್ ಅನಾಲಿಸಿಸ್ ಇದೆ. ಪಕ್ಕದಲ್ಲಿ ಪಿಯರ್ಸ್ ಅಂತ ಇದೆಯಾ? ಪಿಯರ್ಸ್ ಅಂದರೆ ಕಾಂಪಿಟೇಟರ್ಸ್. ಅದು ಯಾವ ಇಂಡಸ್ಟ್ರಿ ಅಂತಲೂ ಗೊತ್ತಾಗುತ್ತೆ. ಕ್ಲಿಕ್ ಮಾಡಿ ಅದ್ರ ಮೇಲೆ. ಮಾಡಿದ್ರಾ? ಸೊ ಇವಾಗ ಇಲ್ಲಿ ನೋಡಿ, ಸೆಕ್ಟರ್ ಯಾವುದು? FMCG. ಆದರೆ FMCGಲಿ ಯಾವುದು? ಪರ್ಸ್ನಲ್ ಕೇರ್ ಮಲ್ಟಿನ್ಯಾಷನಲ್. ಅಲ್ಲಿ ಫುಡ್ ಪ್ರೊಸೆಸಿಂಗ್ ಇಲ್ಲ ನೋಡಿ. ಪರ್ಸ್ನಲ್ ಕೇರ್ ಮಲ್ಟಿನ್ಯಾಷನಲ್. ಫುಡ್ ಪ್ರೊಸೆಸಿಂಗ್ ನೋಡಬೇಕಂದ್ರೆ ಮತ್ತೆ ಇನ್ನೊಂದು ಸ್ಟಾಕ್ನ ಹುಡುಕಬೇಕು. ಸೊ ಇವಾಗ FMCGಯಲ್ಲಿ ಪರ್ಸ್ನಲ್ ಕೇರ್ ಮಲ್ಟಿನ್ಯಾಷನಲ್ ಬಂದಿದೆ. ಅದರಲ್ಲಿ ಫಸ್ಟ್ ಕಂಪ್ನಿ ಯಾವುದೈತೆ ನೋಡಿ? ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್. ಅರ್ಥ ಆಯ್ತಾ? ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್. ಸೊ ಇವ್ರದ್ದು ಮಾರ್ಕೆಟ್ ಕ್ಯಾಪು 5.5 ಲಕ್ಷ ಕೋಟಿ. ಸೆಕೆಂಡ್ ಪ್ಲೇಸಲ್ಲಿರೋದು ಕೋಲ್ಗೇಟದು ಮಾರ್ಕೆಟ್ ಕ್ಯಾಪು 72,000 ಕೋಟಿ. ಯಾವ್ದು ದೊಡ್ಡದಂತೀರಾ? ಹಿಂದೂಸ್ತಾನ್ ಯೂನಿಲಿವರ, ಕೋಲ್ಗೇಟಾ? 100% ಹಿಂದೂಸ್ತಾನ್ ಯೂನಿಲಿವರ್ ದೊಡ್ಡ ಕಂಪ್ನಿ. ಇವ್ರಿಗೆ ಕಾಂಪಿಟೇಷನ್ ಯಾರೂ ಇಲ್ಲ. ಇವ್ರ ಇಂಡಸ್ಟ್ರಿಯಲ್ಲಿ ಯಾರೂ ಕೂಡ ಕಾಂಪಿಟೇಷನ್ ಇಲ್ಲ. ಯಾಕಂತೇಳಿದ್ರೆ ಇವ್ರ ಮಾರ್ಕೆಟ್ ಕ್ಯಾಪ್ ಸೈಜ್ ನೋಡಿ, ಇವ್ರದ್ದು ಮಾರ್ಕೆಟ್ ಕ್ಯಾಪ್ ಸೈಜ್ ನೋಡಿ. ಅಲ್ಲಿಗೆ ಹಿಂದೂಸ್ತಾನ್ ಯೂನಿಲಿವರ್ ಅನ್ನೋದು ಮೋನೋಪೋಲಿ ಕಂಪನಿ. ಇವ್ರಿಗೆ ಯಾರೂ ಕಾಂಪಿಟೇಟರ್ಸೇ ಇಲ್ಲ. ಇವರೇ ನಂಬರ್ 1. ಕಾಂಪಿಟೇಟರ್ಸ್ ಇಲ್ಲ, ಮೋನೋಪೋಲಿ ಕಂಪನಿ. ಸೊ ಸೆಕೆಂಡ್ ಯಾರಿದ್ದಾರೆ? ಕೋಲ್ಗೇಟ್ ಪಾಲ್ಮೋಲಿವ್. ಈ ಕಂಪ್ನಿನೇ ಚೆನ್ನಾಗಿದೆ ನೋಡಿ. ಪಿ ರೇಷಿಯೋ ಕಡಿಮೆ ಇದೆಯಾ ನೋಡಿ. ಇಂಡಸ್ಟ್ರಿ ಪಿ 54 ಇದೆ. ಈ ಥರ ನಿಮ್ಗೆ ಬರ್ತಿರಲ್ಲ, ನನಗನ್ಸಿದ ಪ್ರಕಾರ ಈ ಥರ ನಿಮಗೆ ಬರಲ್ಲ. ಈ ಥರ ನನಗಿಲ್ಲಿ ಬರ್ತಿರೋ ಡೀಟೇಲ್ಸ್ ಬರಬೇಕಂದ್ರೆ ಸೇಮ್ ಎಡಿಟ್ ಕಾಲಮ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹೋಗಿ ಅದೇ ಸ್ವಿಚಸ್ಗಳನ್ನೆಲ್ಲ ಆನ್ ಮಾಡಿ. ಪ್ರೀವಿಯಸ್ ಹೇಳ್ಕೊಟ್ಟಲ್ಲ ಆ ಥರ ಈ ಸ್ವಿಚಸ್ಗಳನ್ನೆಲ್ಲ ಆನ್ ಮಾಡಿಬಿಟ್ಟು ಸೇವ್ ಕಾಲಮ್ಸ್ ಅಂತ ಕೊಡಿ. ಆಗ ನಿಮಗೆ ಇದು ಎಲ್ಲ ಬರುತ್ತೆ. ಸೊ ಈಗ ಪಿ ರೇಷಿಯೋ ಏನಿದೆ? ಕಂಪೇರಿಟಿವ್ಲಿ ಹಿಂದೂಸ್ತಾನ್ ಯೂನಿಲಿವರ್ಗಿಂತ ಕೋಲ್ಗೇಟ್ದು ಕಡಿಮೆನೇ ಇದೆ. ಕಡಿಮೆನೇ ಇರಬೇಕದು. ಪಿ ರೇಷಿಯೋ ಕಡಿಮೆ ಇರಬೇಕಂತ ಹೇಳಿದ್ದೀನಿ, ಕಡಿಮೆನೇ ಇರಬೇಕು. ಅಲ್ಲಿಗೆ ಇದೊಂದು ಚೆನ್ನಾಗಿದೆ. ನೆಕ್ಸ್ಟು ROE ನೋಡಿ, ಎಕ್ಸಲೆಂಟ್ ಆಗಿದೆ ನೋಡಿ. ROE ಅಲ್ಲ, ROC ಎಕ್ಸಲೆಂಟ್ ಆಗಿದೆ. ಹಿಂದೂಸ್ತಾನ್ ಯೂನಿಲಿವರ್ಗಿಂತ ಕೋಲ್ಗೇಟಿದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ROC. ಏನಂದರೆ ಇವರು ಮಾರ್ಕೆಟ್ ಕ್ಯಾಪ್ ವಿಶ್ವದಲ್ಲಿ ಟಾಪಲ್ಲಿದ್ದಾರೆ. ಇವರು ಪರ್ಫಾರ್ಮೆನ್ಸಲ್ಲಿದ್ದಾರೆ. ಇವರು ಚೆನ್ನಾಗಿ ಬಿಸ್ನೆಸ್ ಚೆನ್ನಾಗಿದೆ ಇವ್ರದ್ದು. ನೆಕ್ಸ್ಟು ಸಾಲನೂ ಕಡಿಮೆ ಇದೆ. 1ಕ್ಕಿಂತ ಕಡಿಮೆ ಇರಬೇಕಂತ ಹೇಳಿದೆ ಡೆಬ್ಟ್ ಟು ಇಕ್ವಿಟಿ, ಅದು ಕಡಿಮೆ ಇದೆ. ನೆಕ್ಸ್ಟು ROE 74 ಇದೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ಅಂತಲೇ ಅರ್ಥ. ನೆಕ್ಸ್ಟ್ ಅರ್ನಿಂಗ್ ಪರ್ ಶೇರ್ ಚೆನ್ನಾಗಿದೆ. ಮತ್ತು ಪ್ರಮೋಟರ್ಸು 51% ಇದ್ದಾರೆ. ನೋಡೋಣ ಇಲ್ಲಿ ಶೇರ್ ಹೋಲ್ಡರ್ಸಲ್ಲಿ ಯಾರ್ಯಾರು ಇದ್ದಾರೆ ಅಂತೇಳಿ. ಶೇರ್ ಹೋಲ್ಡಿಂಗಲ್ಲಿ ಯಾರ್ಯಾರಿದ್ದಾರೆ ನೋಡಿ. ಪ್ರಮೋಟರ್ಸು 51% ಇದ್ದಾರೆ. FIs 22% ಇದ್ದಾರೆ. DIs 7.84% ಅಂದರೆ 8% ಇದೆ. ಕ್ಲಿಯರ್ ಅಲ್ವಾ? ನಮ್ಗೆ ಯಾರು ಕಡಿಮೆ ಇರಬೇಕು? ಪಬ್ಲಿಕ್ ಕಡಿಮೆ ಇರಬೇಕು. ಪಬ್ಲಿಕ್ ಕಡಿಮೆನೇ ಇದ್ದಾರೆ. ಸೊ ಇವ್ರು 3 ಜನದ ಕಾಂಟ್ರಿಬ್ಯೂಷನ್ ಸಿಕ್ಕಾಪಟ್ಟೆ ಜಾಸ್ತಿ ಇರೋ ಕಾರಣದಿಂದ ಈ ಕಂಪ್ನಿ ಡೀಟೇಲ್ಸ್ ಕೂಡ ಚೆನ್ನಾಗಿದೆ. ಸೊ ಈ ಕಂಪ್ನಿನ ನಾವು ತಗೋಬಾರ್ದಾ ಅಂತ ನೀವೇ ಯೋಚನೆ ಮಾಡಿ. ನಾನಾಗಿದ್ದರೆ ಇದನ್ನು ತಗೊಳ್ತೀನಿ ಅಂತಲೇ ಹೇಳ್ತೀನಿ, ಯಾಕಂದರೆ ಫಂಡಮೆಂಟಲ್ಸ್ ಚೆನ್ನಾಗಿದೆ. ಓಕೆನಾ? ನೆಕ್ಸ್ಟ್ ನೋಡಿ, PNG ಹೈಜೀನ್. ಇಲ್ಲಿಗೆ ಇದೆರಡು ಲಾರ್ಜ್ ಕ್ಯಾಪ್ ಸ್ಟಾಕ್ ಸಿಕ್ತು. ಲಾರ್ಜ್ ಕ್ಯಾಪಲ್ಲಿ 2 ಸ್ಟಾಕ್ ಸಿಕ್ತು. ಇವಾಗ ನಾವು ನೋಡ್ತಿರೋದು ಯಾವುದು? ಮಿಡ್ ಕ್ಯಾಪ್ ಇದೆ. PNG ಹೈಜೀನ್ ಅನ್ನೋದು ಮಿಡ್ ಕ್ಯಾಪ್ ಸ್ಟಾಕ್. ಮಿಡ್ ಕ್ಯಾಪು ಇದ್ರದ್ದು ನೋಡಿ
ಪಿ ರೇಷಿಯೋ ಇಂಡಸ್ಟ್ರಿ ಪಿಗಿನ ಕಡಿಮೆ ಇರಬೇಕು ಅಂತ ಹೇಳಿದ್ದೆ. 54 ಇದೆ, ಇಲ್ಲ 64 ಇದೆ, ಒಂದು 10 ರೂಪಾಯಿ ಜಾಸ್ತಿ ಇದೆಯಾ? 10 ರೂಪಾಯಿ ಜಾಸ್ತಿ ಇದೆ ಅಂದ್ಬಿಟ್ಟು ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಅವಾಯ್ಡ್ ಮಾಡಬಾರ್ದು ಅಂತ ಹೇಳಿದ್ರೆ ಮುಂದೆ ಡೀಟೇಲ್ಸ್ ಇರೋದೆಲ್ಲ ಕರೆಕ್ಟಾಗಿರಬೇಕು. ಹೇಳ್ತೀನಿ ನಿಮಗೆ ಪಿ ರೇಷಿಯೋ ಇಂಡಸ್ಟ್ರಿ ಪಿಗಿನ ಕಡಿಮೆ ಇರಬೇಕು, ಒಂದು 10 ಪಾಯಿಂಟ್ ಹೆಚ್ಚು ಕಮ್ಮಿ ಇದ್ದರೆ ನಡೀತದೆ ಅಂತಲೂ ಹೇಳಿದ್ದೀನಿ. ನೆಕ್ಸ್ಟು ROE ನೋಡಿ, ROC ನೋಡಿ. ROC 112 ಇದೆ ನೋಡಿ. ಈ ಇಂಡಸ್ಟ್ರಿಯಲ್ಲೇ ಹೈಯೆಸ್ಟ್ ಇರೋದು ಇವ್ರಿಗೇನೆ, ಹೈಯೆಸ್ಟು ROC ಇರೋದು ಇವರೇನೆ. ಝೀರೋ ಡೆಬ್ಟ್ ಕಂಪನಿ, ಸಾಲನೇ ಇಲ್ಲ ಇವ್ರಿಗೆ, ಸಾಲ ಅನ್ನೋದೇ ಇಲ್ಲ ಇವ್ರಿಗೆ, ಝೀರೋ ಡೆಬ್ಟ್ ಇಕ್ವಿಟಿ. ನೆಕ್ಸ್ಟ್ ROEನೂ ಚೆನ್ನಾಗಿದೆಯಾ? ಈ ಇಂಡಸ್ಟ್ರಿಯಲ್ಲಿ ಇವ್ರಿಗೆ ಚೆನ್ನಾಗಿರೋದು. ನೆಕ್ಸ್ಟು ಅರ್ನಿಂಗ್ ಪರ್ ಶೇರ್ ನೋಡಿ, 220 ರೂಪೀಸ್, 220 ರೂಪೀಸ್ ಇದೆ ನೋಡಿ. ಅಲ್ಲಿಗೆ ಎಲ್ಲ ಡೀಟೇಲ್ಸು ಚೆನ್ನಾಗಿದೆ. ಸ್ವಲ್ಪ ಇಂಡಸ್ಟ್ರಿ ಪಿಗಿನ ಕಂಪನಿ ಪಿ ಜಾಸ್ತಿ ಇದೆ ಅಂತೇಳಿ ಅವಾಯ್ಡ್ ಮಾಡೋಕ್ಕಾಗಲ್ಲ. ಇಲ್ಲಿ 50 ಇದ್ದು ಇಲ್ಲಿ 100 ಇದ್ದಿದ್ರೆ ನಾನು ಬೇಡ ಅಂತ ಹೇಳ್ತಿದ್ದೆ. ಬಟ್ 64 ರೀಸನಬಲ್, ತುಂಬ ಏನು ಆ ಥರ ವರ್ಸ್ಟೇನಲ್ಲ ಅದು. ಹಾಗಾಗಿ P&G ಹೈಜಿನ್ ಕೂಡ ನಾವು ನೋಡ್ಬೋದು. ಪ್ರಮೋಟರ್ಸು 70% ಇದ್ದಾರೆ. ಪ್ರಮೋಟರ್ಸ್ ಎಷ್ಟಿದ್ದಾರೆ? 70%. ಇನ್ನು FIS 1%, DIS 15.5. ಇವರಿಬ್ಬರು ಸೇರಿದ್ರೆ ಆಲ್ಮೋಸ್ಟ್ ಒಂದು 17% ಹತ್ತಿರ ಬರ್ತಾರೆ. ಸರ್ ನೀವು 20 ಇರಬೇಕಂತ ಹೇಳಿದ್ರಲ್ಲ, ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದ್ರೆ ಓನರ್ ಸ್ವಲ್ಪ ಜಾಸ್ತಿ ಆದ್ರಲ್ಲ, ಅದಕ್ಕೆ. ಬೇರೆ ಕಂಪ್ನಿಗಳಲ್ಲಿ ಸ್ವಲ್ಪ ಓನರ್ ಕಡಿಮೆ ಇದ್ದರು, ಅದಕ್ಕೆ ಇಲ್ಲಿ ಸ್ವಲ್ಪ ಓನರ್ ಜಾಸ್ತಿ ಇದ್ದಾರಲ್ವ, ಅದಕ್ಕೆ ಇವ್ರದ್ದು ಕಾಂಟ್ರಿಬ್ಯೂಷನ್ ಜಾಸ್ತಿ ತೊಗೊಳಕ್ಕಾಗಿಲ್ಲ. ನಮ್ಗೆ ಎಂಡ್ ಆಫ್ ದ ಡೇ ಪಬ್ಲಿಕ್ ಕಡಿಮೆ ಇರಬೇಕು ಅಷ್ಟೇ. ಕಡಿಮೆ ಇದ್ದಾರಾ ಪಬ್ಲಿಕ್ಕು? ಅಲ್ಲಿಗೆ ನೀವೇ ಹೇಳಿ, P&G ಹೈಜಿನ್ ತೊಗೋಬೇಕಾ ತೊಗೋಬಾರ್ದಾ? ನಿಮಗೆ ಗೊತ್ತಾಗಿರುತ್ತೆ ತೊಗೊಬೇಕಾ ತೊಗೋಬಾರ್ದು ಅಂತೇಳಿ. ಸೊ ಇವಾಗ ಒಂದು ಸೆಕ್ಟರ್ಗೆ ಬಂದಿದ್ದೀವಿ ಅಂತೇಳಿದ್ರೆ, ಒಂದು ಸೆಕ್ಟರಲ್ಲಿ 2 ರಿಂದ 3 ಸ್ಟಾಕ್ ಹುಡುಕಿ ಸಾಕು. 10 ಸ್ಟಾಕು 5 ಸ್ಟಾಕ್ ಎಲ್ಲ ಬೇಡ, ಒಂದು ಸೆಕ್ಟರಲ್ಲಿ 3 ಸ್ಟಾಕ್ ಸಾಕು. 1, 2, 3. ಸೊ ಈ 3 ಕಂಪ್ನಿನೂ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದ್ದೀವಿ, ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ, ನನಗೆ ಅನ್ನಿಸ್ತಾ ಇದೆ, ನಿಮಗೂ ಅನ್ನಿಸ್ತಿದ್ರೆ ಸೊ ನೀವು ಕೂಡ ಬೈ ಮಾಡ್ಕೋಬೋದು. ಈ 3 ಕಂಪನಿಗಳು ಫಂಡಮೆಂಟಲ್ ಅನಾಲಿಸಿಸ್ನ ನೀವು ಮಾಡಿದ್ದೀರಾ, ನಾನು ಮಾಡಿಸಿದ್ದೀನಿ, ನಿಮಗೂ ಕೂಡ ಇದು ಸರಿ ಅಂತ ಅನಿಸಿದೆ ಅಂತ ನಾನು ಅಂದ್ಕೊತೀನಿ. ಇದನ್ನು ಹೆಂಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಬೇರೆ ಬೇರೆ ಸ್ಟಾಕ್ಸ್ ಮೇಲೆ ಕೂಡ ಅಪ್ಲೈ ಮಾಡಿ ಕಲೀರಿ. ಈ 3 ಕಂಪ್ನಿದು ಫಂಡಮೆಂಟಲ್ ಅನಾಲಿಸಿಸ್ ಚೆನ್ನಾಗಿರೋ ಕಾರಣದಿಂದ ನಾವು ಈ ಸ್ಟಾಕ್ಸ್ನ ಬೈ ಮಾಡ್ಕೋಬೋದು. ಕ್ಲಿಯರಾ? ನೆಕ್ಸ್ಟ್ ಪರ್ಸ್ನಲ್ ಕೇರ್ ಆಯಿತು. FMCGಯಲ್ಲೇ ನಾನು ಫುಡ್ ಪ್ರೊಸೆಸಿಂಗ್ ಇದೆ ಅಂತ ಹೇಳಿದ್ದೆ, ಇಲ್ಲಿ ಹೇಳಿದ್ದೀನಿ ನೋಡಿ. FMCGಲಿ ಪರ್ಸ್ನಲ್ ಕೇರ್ ಆಯಿತು, ಇನ್ನೊಂದು ಫುಡ್ ಪ್ರೊಸೆಸಿಂಗ್ ಇದೆ ಅಂತ ಹೇಳಿದ್ದೆ. ಫುಡ್ ಪ್ರೊಸೆಸಿಂಗ್ ಅಂದರೆ ಇಲ್ಲಿ ಬಂತು? ನೆಸ್ಲೆ, ಬ್ರಿಟಾನಿಯಾ ಎಲ್ಲ ಅದು FMCGನೇ ಅಲ್ವಾ? ಯಾಕಂದರೆ ಅದೆಲ್ಲ ಫುಡ್ ರಿಲೇಟೆಡ್ ಬರುತ್ತೆ. ಈಗ ಅದನ್ನು ಚೆಕ್ ಮಾಡೋಣ ಇರಿ. ನೆಸ್ಲೆ ಬಂತಾ? ನೆಸ್ಲೆ ನೋಡಿ. ಸೊ ನೆಸ್ಲೆ 2.25 ಲಕ್ಷ ಕೋಟಿ, 2.5 ಲಕ್ಷ ಕೋಟಿ ಹತ್ತಿರ ಇದೆ. ಬುಕ್ ವ್ಯಾಲ್ಯೂ ಪಾಸಿಟಿವ್ ಇದೆ. ನೆಕ್ಸ್ಟು ROC ROE ಡೇಟಾ ಇಲ್ಲ, ಸೊ ಅಪ್ಡೇಟ್ ಆದಾಗ ನೋಡ್ಕೊಳ್ಳಿ. ನೋಡೋಣ ಇಲ್ಲೇನಾದರೂ ಇದೆಯಾ ಅಂತ ನೋಡೋಣ ಇಲ್ಲಿ. ಸೊ ಇಲ್ಲಿ ಕೆಲವೊಂದು ಡೇಟಾಸ್ಗಳು ಮಿಸ್ ಆಗಿದೆ ಅಂತ ಹೇಳಿದ್ರೆ ನೀವು ಅದನ್ನು ಅವಾಯ್ಡ್ ಮಾಡೋಂಗಿಲ್ಲ. ನೀವೇನು ಮಾಡಬೇಕು, ROE ROC ಡೇಟಾ ಇಲ್ಲಿ ಅಪ್ಡೇಟ್ ಆಗುತ್ತೆ. ಮೇ ಬಿ ಹೊಸ ಕ್ವಾರ್ಟರ್ಲಿ ರಿಸಲ್ಟ್ ಬಂದಂಗೆ ಚೇಂಜ್ ಆಗುತ್ತಲ್ವ, ಹಾಗಾಗಿ ಇಲ್ಲಿ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆದಾಗ ROC ROE ಏನಾದರೂ 10-15 ಜಾಸ್ತಿ ಇತ್ತು ಅಂತ ಅಂದ್ಕೊಂಡ್ರೆ, ಇನ್ನು ಉಳಿದಿರೋ ಡೇಟಾ ನೋಡಿಕೊಂಡು ನೀವು, ನಾನು ಹೆಂಗೆ ಇವಾಗ ಅದರಲ್ಲಿ ಸ್ಟಾಕ್ನ ಹುಡ್ಕೋಕ್ಕೆ ಕೇಳ್ಕೊಟ್ನೋ ಅದೇ ರೀತಿ ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇಲ್ಲಿ ಸೋಜಸ್ ಫುಡ್ಸ್ ಅಂತ ಒಂದು ಸ್ಟಾಕ್ ಇದೆ, ಇದನ್ನು ತೊಗೋಬೋದಾ ನೋಡಿ. ಸೋಜಸ್ ಫುಡ್ಸ್ ಶೇರ್ ಪ್ರೈಸು 19 ರೂಪಾಯಿ ಅಂತೆ. ಅವರು ಮಾರ್ಕೆಟ್ ಕ್ಯಾಪು 59 ಕೋಟಿ, ಹತ್ತತ್ರ 60 ಕೋಟಿಗೆ ಬೆಲೆ ಬಾಳುತ್ತೆ ಅಷ್ಟೇ ಈ ಕಂಪ್ನಿ. P ರೇಷಿಯೋ ಕಡಿಮೆ ಇದೆ. ROC ಬರೀ 1.7 ಇದೆ, ROE ಬರೀ 1.13 ಇದೆ. ನಾನು ಹೇಳಿರೋದು 10-15 ಜಾಸ್ತಿ ಇರಬೇಕಂತ. ತೊಗೊಳ್ತೀರಾ ಹೇಳಿ, ತೊಗೊಳ್ತೀರಾ ನೀವು? ಇಲ್ಲೇ ಗೊತ್ತಾಗ್ತಿದ್ದೆ ಕಂಪ್ನಿ. ಏನಾದರೂ ನೀವು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತೀರಾ. ಈ ಥರ ಕಂಪ್ನಿಗಳು ತೊಗೋಬಾರ್ದು. ಸೋಜಸ್ ಫುಡ್ಸು ಇನ್ವೆಸ್ಟರ್ಸ್ ನೋಡೋಣ ಇರಿ. ನೋಡಿದ್ರೆ ಪ್ರಮೋಟರ್ಸ್ ಬಿಟ್ಟರೆ DIS ಪಬ್ಲಿಕ್ಸು ಏನು ದುಡ್ಡೇ ಹಾಕಿಲ್ಲ. ಇನ್ನು ಯಾರು ಹಾಕಿರೋದು ನೋಡಿ ದುಡ್ಡು? ಜನ ಎಲ್ಲಿಂದ ನಂಬಿಕೆ ಬಂತು ಜನಕ್ಕೆ ದುಡ್ಡು ಹಾಕೋಕ್ಕೆ ಕಂಪ್ನಿ ಮೇಲೆ? ಓನರ್ಗೆ ನಂಬಿಕೆ ಇಲ್ಲ, ಅದಕ್ಕೆ ಅವ್ನು ಕಡಿಮೆ ದುಡ್ಡು ಹಾಕವನೆ. ಇನ್ನು FIS DISಗೂ ನಂಬಿಕೆ ಇಲ್ಲ, ಅದಕ್ಕೆ ಅವ್ರು ದುಡ್ಡೇ ಹಾಕಿಲ್ಲ. ಹಾಗಾಗಿ ಸೋಜಸ್ ಫುಡ್ಸ್ ಮೇಲೆ ನಾವು ದುಡ್ಡು ಹಾಕಿದ್ರೆ ರಿಸ್ಕ್ ಆಗಿಬಿಡುತ್ತೆ. ಹಾಗಾಗಿ ನಾವು ಸೋಜಸ್ ಫುಡ್ಸ್ಗೆ ನಾವು ದುಡ್ಡು ಹಾಕಲ್ಲ.
ನೆಸ್ಲೆ ಬ್ರಿಟಾನಿಯಾ. ನೆಸ್ಲೆ ಬಗ್ಗೆ ಹೇಳ್ಬೇಕಂದ್ರೆ ನೆಸ್ಲೆ ಕೂಡ ಮೊನೋಪೋಲಿ ಕಂಪ್ನಿನೇ. ನಿಮಗೆ ಸೆರ್ಲಾಕ್ ಗೊತ್ತಲ್ವಾ, ಸೆರ್ಲಾಕ್ ಪ್ರಾಡಕ್ಟು ಮಕ್ಳಿಗೆ ತಿನ್ನಿಸ್ತಾರೆ ನೋಡಿ. ವರ್ಲ್ಡಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ವ ಸೆರ್ಲಾಕ್ ಪ್ರಾಡಕ್ಟ್ಸ್ನ, ಅದರಲ್ಲಿ 75-80% ಪೋರ್ಷನ್ನು ಇವರೇ ಮ್ಯಾನುಫ್ಯಾಕ್ಚರ್ ಮಾಡೋದು, ನೆಸ್ಲೆನೇ ಮಾಡೋದು. ನೆಸ್ಲೆ ಅನ್ನೋ ಕಂಪ್ನಿನೇ ಸೆರ್ಲಾಕ್ ಪ್ರಾಡಕ್ಟ್ಸು, ವರ್ಲ್ಡಲ್ಲಿ 80% ಆಫ್ ಸೆರ್ಲಾಕ್ ಪ್ರಾಡಕ್ಟ್ಸು ಇವರೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಇನ್ನು ಬ್ರಿಟಾನಿಯಾ ನಿಮ್ಗೆ ಗೊತ್ತು, ಬಿಸ್ಕೆಟು ಅದು ಇದೆಲ್ಲ ಮಾಡ್ತಿರ್ತಾರೆ. ಆ ಕಂಪ್ನಿದು ಡೀಟೇಲ್ಸು ನಿಮಗೆ ಹೆಂಗೆ ಅನ್ನಿಸ್ತಿದೆ ನೋಡಿ. ಅರ್ನಿಂಗ್ ಪರ್ ಶೇರ್ ಚೆನ್ನಾಗಿದೆ, ROC ಚೆನ್ನಾಗಿದೆ, ROE ಚೆನ್ನಾಗಿದೆ ಮತ್ತು ROC ಚೆನ್ನಾಗಿದೆ, ಎರಡನ್ನೂ ಚೆನ್ನಾಗಿದೆ ನೋಡಿ. ನೆಕ್ಸ್ಟು PE ರೇಷೋ ಇಂಡಸ್ಟ್ರಿ PE ಎಷ್ಟಿದೆಯೋ ಅದಕ್ಕೆ ಈಕ್ವಲ್ ಆಗಿದೆ. ಸೊ ಬ್ರಿಟಾನಿಯಾ ಕೂಡ ನಾವು ತೊಗೋಬೋದು, ನೆಸ್ಲೆ ಕೂಡ ತೊಗೋಬೇಕಂದ್ರೆ ROE ಮತ್ತು ROC ಇಲ್ಲಿ ಡೇಟಾ ಅಪ್ಡೇಟ್ ಆದಮೇಲೆ ನೋಡಿಕೊಂಡು ನೀವು ಸರಿ ಇದೆ ಅಂತ ಹೇಳ್ತಾರೆ, ನೀವು ಬೈ ಮಾಡ್ಕೋಬೋದು. ಕ್ಲಿಯರಾ? ಇವಾಗ ನಾನು ಹೆಂಗೆ ಒಂದು ಸ್ಟಾಕ್ನ ಪಿಕ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು. ಫಂಡಮೆಂಟಲ್ ಅನಾಲಿಸಿಸ್ನ ನೋಡಿಕೊಂಡು, ಇಷ್ಟು ವಿಷಯ ನೋಡಿಕೊಂಡು ನೀವು ಒಂದೊಂದೇ ನೀವು ಅಬ್ಸರ್ವ್ ಮಾಡಿಕೊಂಡು ಲಿಸ್ಟ್ ಮಾಡಬೇಕು ಸ್ಟಾಕ್ಸ್ನ. ಒಂದು ಐಡಿಯಾ ಸಿಕ್ಕಿರುತ್ತೆ, ನಾನು ಇವಾಗ ಹೆಂಗೆ ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಲ್ಲ, ನಿಮ್ಗೊಂದು ಐಡಿಯಾ ಸಿಕ್ಕಿರುತ್ತೆ. ಇದೇ ಥರ ಕಂಟಿನ್ಯೂಟಿ ಮಾಡಿ. ನೆಕ್ಸ್ಟ್ ಇವಾಗ FMCG ಮುಗಿಸಿದ್ದೀನಿ. ಎರಡನೇದು ಯಾವುದು? ಹೆಲ್ತ್ ಕೇರ್ಗೆ ಹೋಗೋಣ. ಈಗ ಹೆಲ್ತ್ ಕೇರ್ ಅಂದರೆ ಯಾವುದು? ಹಾಸ್ಪಿಟಲ್ ಯಾವುದಾನ ಒಂದು ಸ್ಟಾಕ್ ಹೋಗೋಣ. ಅಪೋಲೋಗೆ ಹೋಗೋಣ. ಅಪೋಲೋ ಹಾಸ್ಪಿಟಲ್ಸ್ ಮೇಲೆ ಕ್ಲಿಕ್ ಮಾಡಿ PSಗೆ ಬನ್ನಿ. ಯಾವುದು? ಹೆಲ್ತ್ ಕೇರ್ ಅಂದರೆ ಹಾಸ್ಪಿಟಲ್. ಇದು ಇಲ್ಲಿ ಎಷ್ಟು ಸ್ಟಾಕ್ ಇದೆ ನೋಡಿ, ಕಾಣಿಸಿದ್ಯಾ? ಸೊ ಅದರಲ್ಲಿ ಮ್ಯಾಕ್ಸ್ ಹೆಲ್ತ್ ಕೇರ್ ಕಾಣಿಸಿದ್ಯಾ? ನಂಬರ್ ಒನ್ ಕಂಪನಿ. ಆ್ಯಕ್ಚುಲಿ ನೀವು ಇಲ್ಲಿ ಈ ಇಂಡಸ್ಟ್ರಿಯಲ್ಲಿ PE ರೇಷಿಯೋ ನೋಡೋಂಗಿಲ್ಲ, ಅದನ್ನು ನಾನು ನಿಮ್ಗೆ ಹೇಳ್ಬೇಕಾಗಿತ್ತು, ಈಗ ಹೇಳ್ತಿದ್ದೀನಿ ನೋಡಿ. ಹೆಲ್ತ್ ಕೇರ್ ಸೆಕ್ಟರಲ್ಲಿ ಡೋಂಟ್ ಸಿ PE ರೇಷಿಯೋ, ಯಾಕಂತ ಹೇಳ್ತೀನಿ. ಅದೇ ರೀತಿ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಡೆಬ್ಟ್ ಟು ಇಕ್ವಿಟಿ ನೋಡಬೇಡಿ, ಬ್ಯಾಂಕಿಂಗ್ ಸೆಕ್ಟರಲ್ಲಿ, ಯಾಕಂತ ಹೇಳ್ತೀನಿ. ಈಗ PE ರೇಷಿಯೋ ಅಂದರೆ ಏನು ಹೇಳಿ? ಅದ್ರ ಫಾರ್ಮುಲಾ ಪ್ರೈಸ್ ಟು ಅರ್ನಿಂಗ್ಸ್ ಅಲ್ವಾ? ಪ್ರೈಸ್ ಟು ಅರ್ನಿಂಗ್ಸ್ ಫಾರ್ಮುಲಾ ಏನು ಹೇಳಿ? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ಅರ್ನಿಂಗ್ ಪರ್ ಶೇರ್. ವಿಷಯ ಎಲ್ಲಿ ಕನೆಕ್ಟ್ ಆಗ್ತಿದೆ ನೋಡಿ? ಪ್ರಾಫಿಟಿಗೆ ತಾನೇ ಕನೆಕ್ಟ್ ಆಗ್ತಿರೋದು. ಪ್ರಾಫಿಟ್ಟಿಗೆ ಕನೆಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ, ಹಾಸ್ಪಿಟಲ್ಸು ಯಾವಾಗಲೂ ಪ್ರಾಫಿಟ್ ಮಾಡೋಕ್ಕೆ ಹಾಸ್ಪಿಟ್ಲಿಗೆ ಬರೋರನ್ನೆಲ್ಲ ಕರೆದು ಆಪ್ರೇಷನ್ ಮಾಡಿ ಪ್ರಾಫಿಟ್ ಕೊಡೋಕ್ಕಾಗುತ್ತೆ ನಮಗೆ? ಹಂಗಲ್ಲ. ಸೊ ಅವ್ರಿಗೆ ಆಪ್ರೇಷನ್ಸು ಹೆಂಗೆ ಹೈಯೆಸ್ಟ್ ನಡೀತದೋ ಅದ್ರ ಬೇಸ್ ಮೇಲೆ ನಮಗೆ ರೆವೆನ್ಯೂಸ್ ಜಾಸ್ತಿ ಬರೋದು. ಸೊ ಇಲ್ಲಿ ಅದಕ್ಕೆ ನಾನು ಇಲ್ಲಿ PE ರೇಷಿಯೋಸ್ನ ನೋಡೋಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ದು. ಅಪಾರ್ಟ್ ಫ್ರಮ್ ದಿಸ್ ಯು ಕ್ಯಾನ್ ಸಿ ಆಲ್ ದ ಡೇಟಾ. ಈಗ ನೋಡಿ, ಮ್ಯಾಕ್ಸ್ ಹೆಲ್ತ್ ಕೇರು ಮಾರ್ಕೆಟ್ ಕ್ಯಾಪು 1 ಲಕ್ಷ ಕೋಟಿ, ಅಪೋಲೋ ಹಾಸ್ಪಿಟಲ್ ಆಲ್ಮೋಸ್ಟ್ 1 ಲಕ್ಷ ಕೋಟಿಗೆ ಹತ್ತತ್ರ ಇದೆ. ಇವರಿಬ್ಬರ ಮಧ್ಯೆ ಕಾಂಪಿಟೇಷನ್ ಇದೆ. ಈ ಇಂಡಸ್ಟ್ರಿಯಲ್ಲಿ ಮೊನೋಪೋಲಿ ಎಲ್ಲ ಇಲ್ಲ, ಕಾಂಪಿಟೇಷನ್ ಇದೆ ನೋಡಿ. ಅಲ್ಲಿಗೆ ಇವರಿಬ್ಬರೂ ನಾವು ತೊಗೋಬೋದು. ಮ್ಯಾಕ್ಸ್ ಹೆಲ್ತ್ ಕೇರು ತೊಗೋಬೋದು, ಅಪೋಲೋ ಹಾಸ್ಪಿಟಲ್ ತೊಗೋಬೋದು. ಡೀಟೇಲ್ಸ್ ನೋಡ್ತಾ ಹೋಗಿ, ನಿಮಗೆ ಗೊತ್ತಾಗುತ್ತೆ. ROC ಚೆನ್ನಾಗಿದೆ, ROE ಚೆನ್ನಾಗಿದೆ, ಇವರಿಬ್ಬರಿಗೂ ಚೆನ್ನಾಗಿದೆ ನೋಡಿ. ಆಮೇಲೆ ಅರ್ನಿಂಗ್ ಪರ್ ಶೇರು 10 ಇದೆ ಯಾರಿಗೆ? ಮ್ಯಾಕ್ಸ್ ಹೆಲ್ತ್ ಕೇರ್ಗೆ. ಬಟ್ ಅಪೋಲೋ ಹಾಸ್ಪಿಟ್ಲಿಗೆ 91 ಇದೆ. ಆಮೇಲೆ ಬುಕ್ ವ್ಯಾಲ್ಯೂ PB ರೇಷಿಯೋನೂ ಕಡಿಮೆ ಇದೆ. 10, 11, 12 ಈ ರೇಂಜಲ್ಲೆಲ್ಲ ನಾನು ತೊಗೋಬೋದು ಅಂತ ಹೇಳಿದ್ದೀನಿ. ಇನ್ನು ಪ್ರಮೋಟರ್ಸು ನೀವು ಚೆಕ್ ಮಾಡಬೇಕು. ಪಬ್ಲಿಕ್ ಕಡಿಮೆ ಇರಬೇಕು, FIS ಜಾಸ್ತಿ ಇರಬೇಕು ಅಂತ ಹೇಳಿದ್ದೀನಿ. ಸೊ ಅದನ್ನು ನೀವು ಚೆಕ್ ಮಾಡಿ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಒಂದು ಸ್ಟಾಕ್ ಇದೆ ನೋಡಿ, ಇಲ್ಲಿ ನಾರಾಯಣ ಹೃದಯಾಲಯ ಕಾಣಿಸಿದೆಯಾ? ನಾರಾಯಣ ಹೃದಯಾಲಯ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ? 36,000 ಕೋಟಿ. PE ರೇಷಿಯೋ ಕಡಿಮೆ ಇದೆ ನೋಡಿ, ಎಲ್ಲರಿಗಿನ್ನ ಇವ್ರಿಗೆ ಕಡಿಮೆ ಇರೋದು. ಸರ್ PE ರೇಷಿಯೋ ನೋಡಬೇಡಿ ಅಂತ ಹೇಳ್ತಿದ್ದೀರಾ, ಮತ್ತು ಇವ್ರದ್ದು ಮಾತ್ರ ನೋಡಿ ಅಂತ ಹೇಳ್ತಿದ್ದೀರಾ, ಅದೇನದು ಕತೆ ಅಂತ ನೀವು ಕೇಳ್ಬೋದು. ಆ್ಯಕ್ಚುಲಿ ನಾರಾಯಣ ಹೃದಯಾಲಯ ಏನು ಹೇಳಿ, ಏನು ಹಾಸ್ಪಿಟ್ಲ್ ಅದು? ಹಾರ್ಟ್ ರಿಲೇಟೆಡ್ ಹಾಸ್ಪಿಟಲ್ಸ್. ನೀವೇ ಹೇಳಿ, ಹಾರ್ಟ್ ರಿಲೇಟೆಡ್ ಹಾಸ್ಪಿಟಲ್ಸಲ್ಲಿ ಆಪ್ರೇಷನ್ಸು ಜಾಸ್ತಿ ಆಗುತ್ತಾ ಆಗಲ್ವ? ಆಗುತ್ತೆ ತಾನೇ? ಸೊ ಆಗುತ್ತೆ ಅಂದರೆ ಅಲ್ಲಿ ಲಾಭಾಂಶ ಜಾಸ್ತಿ ಇರುತ್ತೆ, ಅದಕ್ಕೇ ಇಲ್ಲಿ PE ರೇಷಿಯೋ ಕಡಿಮೆ ಇರೋದು. ಇಡೀ ಇಂಡಸ್ಟ್ರಿಯಲ್ಲೇ ಇವರಿಗೆ PE ರೇಷಿಯೋ ಕಡಿಮೆ ಇರೋದು ಅಂತ ಹೇಳಿದ್ರೆ ಇವ್ರು ಚೆನ್ನಾಗಿ ಲಾಭ ಮಾಡ್ತಿದ್ದಾರೆ ಅಂತ ಅರ್ಥ. ನೆಕ್ಸ್ಟ್ ನೋಡಿ, PB ರೇಷಿಯೋ ಕಡಿಮೆ ಇದೆ, ROC ಜಾಸ್ತಿ ಇದೆ ನೋಡಿ. ಇವ್ರಿಗಿರೋಷ್ಟು ROC ಯಾರಿಗೂ ಇಲ್ಲ ನೋಡಿ. ಆಮೇಲೆ ಸಾಲನೂ ಕಡಿಮೆ ಇದೆ ನೋಡಿ, ಡೆಬ್ಟ್ ಟು ಇಕ್ವಿಟಿ ಒಂದಕ್ಕಿಂತ ಕಡಿಮೆ ಇರಬೇಕಂತ ಹೇಳಿದರೆ ಸಾಲನೂ ಕಡಿಮೆ ಇದೆ. ROEನೂ ಅಷ್ಟೇ ಇವ್ರಿಗೆ ಜಾಸ್ತಿ ಇರೋದು. ಈ ಇಂಡಸ್ಟ್ರಿಯಲ್ಲಿ ROE ROC ಇವ್ರಿಗೆ ಜಾಸ್ತಿ ಇರೋದು. ಅರ್ನಿಂಗ್ ಪರ್ ಶೇರೂ ಇವ್ರಿಗೆ ಜಾಸ್ತಿ ಇರೋದು. ಇವಾಗ ಹೇಳ್ಬೋದಾ ಈ ಕಂಪ್ನಿ ಚೆನ್ನಾಗಿಲ್ವ ಅಂತ? ಸೊ ತುಂಬ ಚೆನ್ನಾಗಿದೆ ಈ ಕಂಪ್ನಿ. ಇನ್ವೆಸ್ಟರ್ಸ್ ಒಂದ್ಸಲ ಚೆಕ್ ಮಾಡ್ಕೊಂಬಿಡೋಣ.
ಇನ್ವೆಸ್ಟರ್ಸ್ ಚೆಕ್ ಮಾಡಿದಾಗ ನೋಡಿ ಪ್ರಮೋಟರ್ಸು 64%, FIs DIs ಸೇರಿದ್ರೆ ಆಲ್ಮೋಸ್ಟ್ ಒಂದು 18% ಹತ್ತಿರ ಬರ್ತಾರೆ. 18% ನಮಗೆ ಪಬ್ಲಿಕ್ ಕಡಿಮೆ ಇದೆ. ಪ್ರಮೋಟರ್ಸ್ ಹೋಲ್ಡಿಂಗು ಸರಿ ತುಂಬ ಚೆನ್ನಾಗಿದೆ. ಹಾಗಾಗಿ ನಾವು ಈ ಕಂಪ್ನಿನ ಪಿಕ್ ಮಾಡ್ಕೋಬೋದು, ತುಂಬ ಚೆನ್ನಾಗಿದೆ. ನಾರಾಯಣ ಹೃದಯಾಲಯನ ನಾವು ಪಿಕ್ ಮಾಡ್ಕೋಬೋದು, ತುಂಬ ಚೆನ್ನಾಗಿದೆ. ನೆಕ್ಸ್ಟು ಇನ್ನು ಉಳಿದಿರೋ ಈ 3 ಕಂಪ್ನಿನ ನೀವು ಚೆಕ್ ಮಾಡಿಬಿಟ್ಟು ಯಾವ ಕಂಪ್ನಿ ಚೆನ್ನಾಗಿದೆ ಅಂತ ನೀವು ಲಿಸ್ಟ್ ಮಾಡಿಕೊಂಡು ನೀವು ಅದ್ರ ಮೇಲೆ ವರ್ಕ್ ಮಾಡಬೇಕು. ಕ್ಲಿಯರಾ? ಇವಾಗ ಹೆಲ್ತ್ ಕೇರ್ ನೋಡಾಯಿತು. ಹೆಲ್ತ್ ಕೇರಲ್ಲಿ ಮ್ಯಾಕ್ಸ್ ಹೆಲ್ತ್ ಕೇರು, ಅಪೋಲೋ ಹಾಸ್ಪಿಟಲು, ಫೋರ್ಟಿಸು, ನಾರಾಯಣ ಹೃದಯಾಲಯ, ಈ ಥರ ನಮಗೊಂದು 4 ಕಂಪ್ನಿ ಸಿಕ್ತು. ಒಂದು ಸೆಕ್ಟರಲ್ಲಿ 3 ಕಂಪ್ನಿ ಸಾಕು, ಆ ಥರ ನೋಡ್ಕೊಂಡೋಗಿ. ನೆಕ್ಸ್ಟು ಹೆಲ್ತ್ ಕೇರ್ ಆಯಿತು. ನಾನು ನೆಕ್ಸ್ಟ್ ಯಾವ್ದು ಮಾಡ್ತೀನಿ ಅಂತ ಹೇಳಿದೆ ನಿಮಗೆ? ಬ್ಯಾಂಕ್ ಮಾಡ್ತೀನಿ ಅಂತ ಹೇಳಿದೆ. ಬ್ಯಾಂಕ್ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದೆ. ಒಂದು FMCG ಹೇಳ್ಕೊಡ್ತೀನಿ ಅಂತ ಹೇಳಿದೆ, ಹೆಲ್ತ್ ಕೇರ್ ಹೇಳ್ಕೊಡ್ತೀನಿ ಅಂತ ಹೇಳಿದೆ, ನೆಕ್ಸ್ಟು ಬ್ಯಾಂಕ್ ಹೇಳ್ಕೊಡ್ತೀನಿ ಅಂತ ಹೇಳಿದೆ. ನೀವು ಆಟೋಮೊಬೈಲ್ಸ್ನ ನೀವು ಮಾಡಬೇಕು, ನೀವು ಮಾಡಬೇಕು. ನೆಕ್ಸ್ಟು IT ಮಾಡಬೇಕು. ಬ್ಯಾಂಕಿಗೆ ಹೋಗೋಣ. ಬ್ಯಾಂಕಲ್ಲಿ ಇವಾಗ ಯಾವುದೋ ಒಂದೊಂದು ಬ್ಯಾಂಕ್ ಅಂತ ಹೇಳಿದ್ರೆ HDFC ಬ್ಯಾಂಕ್ ಕೇಳಿದ್ದೀರಾ? ನಾನು ಈ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಡೆಪ್ ಟು ಈಕ್ವಿಟಿ ನೋಡೋಂಗಿಲ್ಲ ಅಂತ ಹೇಳಿದೆ. ಅದಕ್ಕೂ ಕಾರಣ ಇದೆ. ಡೆಪ್ ಟು ಈಕ್ವಿಟಿ ನೋಡೋಂಗಿಲ್ಲ, ಅದಕ್ಕೆ ಕಾರಣ ಇದೆ. ಫಸ್ಟು ಈ HDFC ಬ್ಯಾಂಕ್ದು ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ನೋಡಿ, 14.5 ಲಕ್ಷ ಕೋಟಿ. HDFC ಬ್ಯಾಂಕ್ದು ಮಾರ್ಕೆಟ್ ಕ್ಯಾಪು 14.5 ಲಕ್ಷ ಕೋಟಿಗೆ ಬೆಲೆ ಬಾಳುತ್ತೆ. ಇಂಡಿಯಾದಲ್ಲೇ ಸೆಕೆಂಡ್ ಹೈಯೆಸ್ಟ್ ದೊಡ್ಡ ಮಾರ್ಕೆಟ್ ಕ್ಯಾಪ್ ಕಂಪ್ನಿ ಅಂದರೆ HDFC ಬ್ಯಾಂಕ್. ಅದರದ್ದು ಬುಕ್ ವ್ಯಾಲ್ಯೂ ನೋಡಿ ಜಾಸ್ತಿ ಇದೆ ನೋಡಿ, ಜಾಸ್ತಿನೇ ಇರಬೇಕು, ಪಾಸಿಟಿವ್. ಆಮೇಲೆ ROC ROE ನೋಡಿ, ROE ಇದೆಯಾ? ಸರಿ, ROE 14 ಇದೆಯಾ? ROC ಕಡಿಮೆ ಇದೆ ಅಲ್ವಾ? 10 ಇರಬೇಕು, ಅದಕ್ಕೇನೆ ಜಾಸ್ತಿ ಇರಬೇಕಂತ ಹೇಳಿದೆ. ಕಡಿಮೆ ಬರುತ್ತೆ. ಯಾಕೆ ಕಡಿಮೆ ಬರುತ್ತೆ ಅಂತ ಹೇಳ್ತೀನಿ. ಅದಾದಮೇಲೆ PB ರೇಷ್ಯೋ 5ಕ್ಕಿಂತ ಕಡಿಮೆ ಇರಬೇಕಂತ ಹೇಳಿದ್ದೆ, ಕರೆಕ್ಟಾ? 5ಕ್ಕಿಂತ ಕಡಿಮೆ ಇರಬೇಕಂತ ಹೇಳಿದ್ದೆ. ನೆಕ್ಸ್ಟು ಅರ್ನಿಂಗ್ ಪರ್ ಶೇರ್ ನೋಡಿ, ತುಂಬ ಜಾಸ್ತಿ ಇದೆ. ಅರ್ನಿಂಗ್ ಪರ್ ಶೇರು ತುಂಬ ಜಾಸ್ತಿ ಇದೆ. ಆಮೇಲೆ PE ರೇಷ್ಯೋ 20 ಇರಬೇಕು, 20ಕ್ಕಿಂತ ಕಡಿಮೆ ಇರಬೇಕಂತ ಹೇಳಿದ್ದೆ, ಅದು ಕೂಡ ಇದೆ. ಇಲ್ಲಿ ನಮ್ಗೆ ಹೈಲೈಟಾಗಿ ಏನು ಕಾಣಿಸ್ತಿದೆ ಅಂತ ಹೇಳಿದ್ರೆ ಡೆಪ್ ಟು ಈಕ್ವಿಟಿ ನೋಡಿ, 1ಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳಿದ್ದೆ ನಾನು. ಡೆಪ್ ಟು ಈಕ್ವಿಟಿ 1ಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳಿದ್ದೆ. ಆದರೆ ಅಲ್ಲೆಷ್ಟೈತೆ? 6.46 ಇದೆ. ಅಂದರೆ ಸಾಲ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತ ಹೇಳ್ತವ್ರೆ. ಆಮೇಲೆ ಪ್ರಮೋಟರ್ಸ್ ನೋಡಿ 0 ಇದ್ದಾರೆ. ಸರ್ ಏನು ಸರ್ ಇದು, ಓನರ್ಗಳು 0 ಇದ್ದಾರೆ, ಸಾಲನೂ ಇಷ್ಟೊಂದು ಇದ್ದರೆ ಹೆಂಗೆ ಸರ್ ಕತೆ ಅಂತ ಹೇಳ್ಬೋದು ನೀವು. ಸ್ವಲ್ಪ ಇಲ್ಲಿ ನೋಡಿ, ಅವರು ಮಾರ್ಕೆಟ್ ಕ್ಯಾಪು 14.5 ಲಕ್ಷ ಕೋಟಿ ಅಂತೆ, ಅವರು ಡೆಪ್ಟ್ ನೋಡಿ 33 ಲಕ್ಷ ಕೋಟಿ ಅಂತೆ. ಮಾರ್ಕೆಟ್ ಕ್ಯಾಪ್ಗಿನ್ನ ಸಾಲನೇ ಡಬಲ್ ಇದೆ ನೋಡಿ. ಒಂದು ಕಡೆ ಓನರ್ಗಳು ಇಲ್ಲ, ಏನು ಮಾಡ್ತೀರಾ? ತಗೊಳ್ಬೇಕಾ ತಗೊಳ್ಬಾರ್ದಾ? ನಾನು ಆನ್ಸರ್ ಮಾಡ್ತೀನಿ, ಇದನ್ನು ತಗೋಬೇಕು. ನಾನು ನಿಮಗೆ ಪ್ರೂವ್ ಮಾಡ್ತೀನಿ ಹೆಂಗಂತ ಹೇಳ್ತೀನಿ ನೋಡಿ. ಪಿಯರ್ಸ್ಗೆ ಹೋಗಿ ನಾನೇನಂತ ಹೇಳಿದ್ದೆ, ಪ್ರಮೋಟರ್ಸು 0 ಇದ್ದರೂ ಪರವಾಗಿಲ್ಲ. ಯಾರಿರಬೇಕು ಒಂದು ಕಂಪ್ನಿಗೆ? ಪ್ರಮೋಟರ್ಸು 0 ಇದ್ದರೂ ಪರವಾಗಿಲ್ಲ. ಯಾರಿರಬೇಕು ಗೊತ್ತಾ? FIs DIs ಇರಬೇಕಂತ ಹೇಳಿದ್ನ ಇಲ್ವ? ನೋಡಿ, FIs ಇಷ್ಟಿದ್ದಾರೆ 48%, DIs 35%, ಪಬ್ಲಿಕ್ಕು ಕಡಿಮೆ ಇದ್ದಾರೆ. ಅದೇ ನಮಗೆ ಬೇಕಾಗಿರೋದು. ಓನರೇ ಇಲ್ಲ ಅಂದರೂ ಪರವಾಗಿಲ್ಲ, FIs DIs ಇರಬೇಕು. ಸರ್ ಓನರೇ ಇಲ್ದಂಗೆ ಹೆಂಗೆ ಕಂಪ್ನಿ ಸ್ಟಾಕ್ ಮಾರ್ಕೆಟಿಗೆ ಬರುತ್ತೆ ಅಂದರೆ, ಇನಿಷಿಯಲಿ ಸ್ವಲ್ಪ ಇದು HDFC ಬ್ಯಾಂಕು ಇಂಡಿಯಾದಲ್ಲ, ಸೊ ಇನಿಷಿಯಲಿ ಸ್ವಲ್ಪ ಪ್ರಮೋಟರ್ಸ್ ಇದ್ದಾರೆ ಅಂತ ತೋರಿಸ್ಕೊತಾರೆ ಇಲ್ಲಿ. ಅವ್ರನ್ನ ತೋರಿಸಿ ಆಮೇಲೆ ಕಂಪ್ನಿನ ಲಿಸ್ಟ್ ಮಾಡಿಬಿಟ್ಟು ಹೋಗ್ತಾ ಕಂಪ್ನಿ ಪ್ರಮೋಟರ್ಸ್ನ ರಿಮೂವ್ ಮಾಡಿ ಒಬ್ಬ CEOನ ರೆಕ್ರೂಟ್ಮೆಂಟ್ ಮಾಡಿ ಅವ್ರು ಏನು ಮಾಡ್ತಾರೆ, ಬ್ಯಾಂಕ್ನ ರನ್ ಮಾಡ್ತಾರೆ. ಆ ಥರ. ಸೊ ಈ ಕಂಪ್ನಿ ಇವಾಗ ಹೇಳಿ ಯಾರ್ದಂತೇಳಿ? FIs ಇದು ಕಂಪ್ನಿ. HDFC ಬ್ಯಾಂಕು FIಸ್ದು. ಸೆಕೆಂಡು ಹೈಯೆಸ್ಟ್ ಪೋರ್ಷನ್ ಯಾರ ಹತ್ರ ಇದೆ ಅಂದರೆ DIs. ಅಲ್ಲಿಗೆ ನಿಮಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಆನ್ಸರ್ ಸಿಕ್ತು. ಪ್ರಮೋಟರೇ ಇಲ್ಲ ಅಂದರೂ ಕೂಡ ಇವರಿಬ್ಬರು ಇದ್ರೆ ನಾವು ತೊಗೋಬೋದು ಅನ್ನೋದಕ್ಕೆ ಆನ್ಸರ್ ಸಿಕ್ತು. ಇನ್ನೊಂದು ಆನ್ಸರ್ ಏನು ನಿಮಗೆ? ಸಾಲ ಜಾಸ್ತಿ ಇದೆ, ಮಾರ್ಕೆಟ್ ಕ್ಯಾಪು. ಒಂದು ನಿಮಿಷ ನೋಡಿ, ಇಲ್ಲಿರೋ ಎಲ್ಲ ಬ್ಯಾಂಕುದು ಮಾರ್ಕೆಟ್ ಕ್ಯಾಪ್ ನೋಡಿ, ಅವ್ರದ್ದು ಸಾಲ ನೋಡಿ. 1-2 ನಿಮಿಷ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಅವರು ಮಾರ್ಕೆಟ್ ಕ್ಯಾಪ್ ನೋಡಿ, ಅವ್ರ ಸಾಲ ನೋಡಿ.
ನೋಡಿದ್ರಾ, ಮಾರ್ಕೆಟ್ ಕ್ಯಾಪ್ಗಿನ್ನ ಸಾಲನೇ ಜಾಸ್ತಿ ಐತೆ, ಅದಕ್ಕೆ ಡೆಟ್ ಟು ಈಕ್ವಿಟಿ ಜಾಸ್ತಿ ಬರೋದು, ಅದಕ್ಕೆ ಆರ್ ಒ ಸಿ ಕಡಿಮೆ ಬರೋದು. ಸಾಲ ಜಾಸ್ತಿ ಇರೋ ಕಂಪ್ನಿಗೆ ಡೆಟ್ ಟು ಈಕ್ವಿಟಿ ಜಾಸ್ತಿ ಬರುತ್ತೆ, ಆರ್ ಒ ಸಿ ಕಡಿಮೆ ಬರುತ್ತೆ. ಈಗ ಇದಕ್ಕೇನು ಮಾಡೋದು ಸರ್, ಇವಾಗ ಸಾಲ ಜಾಸ್ತಿ ಇದೆಯಲ್ಲ, ನೀವು ನೋಡ್ರಿ ತಗೊಳ್ಳಿ ಅಂತ ಹೇಳ್ತಿದ್ದೀರಾ, ಏನು ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಬ್ಯಾಂಕ್ಗೆ ಸಾಲ ಎಲ್ಲಿಂದ ಬರುತ್ತೆ, ಬ್ಯಾಂಕಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಹೇಳಿ, ನಮಗೆಲ್ಲ ದುಡ್ಡು ಕೊಡೋಕ್ಕೆ. ಹೂ ವಿಲ್ ಗಿವ್ ದ ಮನಿ ಟು ದ ಬ್ಯಾಂಕ್? ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡೋದು ಬ್ಯಾಂಕ್ಗೆ. ನೀವ್ಯಾಕೆ ತಲೆ ಕೆಡ್ಸ್ಕೊತೀರಾ? ಬ್ಯಾಂಕ್ಗಳು ಸಾಲ ಕೊಡೋದೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ವಾಟ್ ಈಸ್ ರೆಪೋ ರೇಟ್ ಇನ್ ಇಂಡಿಯಾ? 6.5 ಇತ್ತು, ರೀಸೆಂಟಾಗಿ ಗೌರ್ಮೆಂಟ್ ಅದನ್ನ ಡ್ರಾಪ್ ಮಾಡ್ತು, 6.25 ಡ್ರಾಪ್ ಮಾಡ್ತು, ಆಮೇಲೆ 6ಗೆ ಡ್ರಾಪ್ ಮಾಡ್ತು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 6% ಈ ಥರ ಬ್ಯಾಂಕ್ಗಳಿಗೆ ಬಡ್ಡಿಗೆ ದುಡ್ಡು ಕೊಡುತ್ತೆ. ಆ ಬ್ಯಾಂಕ್ಗಳು 6%, 6.5% ತೊಗೊಂಡು ನಮಗೆ 10 ಅಥವಾ 12%ಗೆ ಬಡ್ಡಿಗೆ ಬಿಡ್ತಾರೆ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ ಸಾಲ ಕೊಡೋದು ಬ್ಯಾಂಕಿಗೆ. ಅವ್ರು ಕೊಡ್ತಿರ್ಬೇಕಾದಾಗ ನೀವು ಯಾಕೆ ತಲೆ ಕೆಡಿಸ್ಕೋಬೇಕು ಅಲ್ವಾ? ಬ್ಯಾಂಕಿಂಗ್ ಸೆಕ್ಟರು, ಬ್ಯಾಂಕ್ ರನ್ ಆಗೋದೇ ಸಾಲದಲ್ಲೇ. ಸೊ ಹಾಗಾಗಿ ನಾವು ಇಂಡಸ್ಟ್ರಿಯಲ್ಲಿ ನಾವು ಡೆಟ್ ಟು ಈಕ್ವಿಟಿ ನೋಡೋಂಗಿಲ್ಲ ಆ್ಯಂಡ್ ಆರ್ ಒ ಸಿ ನೋಡೋಂಗಿಲ್ಲ. ಇನ್ನು ಉಳಿದಿರೋ ಡೇಟಾ ಪ್ರಕಾರ ನೋಡಿದ್ರೆ HDFC ಬ್ಯಾಂಕ್ ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ? ನೀವು ಹೇಳಿ. HDFC ಬ್ಯಾಂಕು ತುಂಬ ಚೆನ್ನಾಗಿದೆ. ಸೊ ಇಂಡಿಯಾದಲ್ಲೇ ನಂಬರ್ 1 ಬ್ಯಾಂಕ್ ಇದು. 14.5 ಲಕ್ಷ ಕೋಟಿ. ನಿಫ್ಟಿಯಲ್ಲಿ ಇದೆ 2ನೇ ಕಂಪ್ನಿ. ನಿಫ್ಟಿ ಇದೆಯಲ್ಲ, ನಿಫ್ಟಿಯಲ್ಲಿ ಇದೆ 2ನೇ ದೊಡ್ಡ ಕಂಪ್ನಿ. ನಿಫ್ಟಿ 50 ಅಂತ ಹೇಳಿದ್ರೆ ಟಾಪ್ 50 ಕಂಪನೀಸ್ ಇನ್ ಇಂಡಿಯಾ. ಅದರಲ್ಲಿ 2ನೇ ಪ್ಲೇಸಲ್ಲಿರೋದು HDFC ಬ್ಯಾಂಕು, ಫಸ್ಟ್ ಪ್ಲೇಸಲ್ಲಿರೋದು ರಿಲಯನ್ಸ್, ಥರ್ಡ್ ಪ್ಲೇಸಲ್ಲಿರೋದು ಬಂದ್ಬಿಟ್ಟು TCS ಏನೋ ಬರುತ್ತೆ. ಸೊ HDFC ಬ್ಯಾಂಕು, ಸೆಕೆಂಡ್ ಪ್ಲೇಸಲ್ಲಿ ICICI ಬ್ಯಾಂಕ್ ಇದೆ, 3ನೇ ಪ್ಲೇಸಲ್ಲಿ ಕೋಟಕ್ ಇದೆ. ಸೊ ಟಾಪಲ್ಲಿರೋ 3 ಬ್ಯಾಂಕ್ನೇ ತೊಗೊಳ್ಳಿ ಸಾಕು. ಅದನ್ನು ನೋಡಿಕೊಂಡು ಫಂಡಮೆಂಟಲ್ಸ್ ನೋಡಿಕೊಂಡು ಬೈ ಮಾಡ್ಕೊಳ್ಳಿ. ಇನ್ನು ಆಕ್ಸಿಸ್ಸು, IDB ಎಲ್ಲ ಬೇಕಂತ ನೀವೇ ನೋಡಬೇಕು. ಎಸ್ ಬ್ಯಾಂಕು ನೋಡ್ಬೇಕು ನೀವು. ಎಸ್ ಬ್ಯಾಂಕ್ ತೊಗೋಬೋದಾ? ಎಸ್ ಬ್ಯಾಂಕ್ ನೋಡಿ, ಮಾರ್ಕೆಟ್ ಕ್ಯಾಪ್ 5,500 ಕೋಟಿ, ಪಿ ರೇಷಿಯೋ ಓಕೆ, ಆಮೇಲೆ ಡಿವಿಡೆಂಟ್ ಈಲ್ಡು ಓಕೆ, ಬುಕ್ ವ್ಯಾಲ್ಯೂ ಓಕೆ, ಸರಿ ಬುಕ್ ವ್ಯಾಲ್ಯೂ ಅಲ್ಲ, PB ರೇಷಿಯೋ. ಆರ್ ಒ ಸಿ ಕಡಿಮೆನೇ ಇರಬೇಕಿದು, ಕಡಿಮೆ ಇರುತ್ತೆ ಇದರಲ್ಲಿ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಮಾತ್ರ. ಬಟ್ ROE ಜಾಸ್ತಿ ಇರಬೇಕು, ಕಡಿಮೆ ಇದೆ ನೋಡಿ. ROE ಜಾಸ್ತಿ ಇರಬೇಕಾಗಿತ್ತು, ಬಟ್ ROE ಕಡಿಮೆ ಇದೆ. ಅರ್ನಿಂಗ್ ಪರ್ ಶೇರು ಈ ಸ್ಟಾಕಿಗೆ ಇಲ್ಲವೇ ಇಲ್ಲ. ಜಾಸ್ತಿ ಇರಬೇಕು ಅಂತ ಹೇಳಿದ್ದೀನಿ, 25-30ಕ್ಕಿಂತ ಜಾಸ್ತಿ ಇರಬೇಕಂತ ಹೇಳಿದ್ದೆ. ಲಾಭ ಮಾಡ್ತಿಲ್ಲ ಈ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ರಿಸ್ಕು. ಶಾರ್ಟ್ ಟರ್ಮು ಸ್ವಿಂಗ್ ಟ್ರೇಡ್ ಮಾಡ್ಕೊಬೋದು, ಲಾಂಗ್ ಟರ್ಮ್ಗೆ ಸೂಕ್ತ ಅಲ್ಲ. ಒಂದು ಐಡಿಯಾ ಸಿಗ್ತಾ ನಾನು ಹೆಂಗೆ ಫಂಡಮೆಂಟಲ್ ಅನಾಲಿಸಿಸ್ನ ನೋಡಿಕೊಂಡು ಸ್ಟಾಕ್ನ ಹೆಂಗೆ ನಾನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಅಂತೇಳಿ 100% ನಿಮಗೆ ಗೊತ್ತಾಗಿರುತ್ತೆ ಒಂದು ಐಡಿಯಾ. ಈ ವಿಡಿಯೋನ ಒಂದು ಸಲ ಅಲ್ಲ, 2-3 ಸಲ ರಿವೈಂಡ್ ಮಾಡಿ ನೋಡ್ತಾನೆ ಇರಿ. ಒಂದು 2-3 ಸಲ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ, ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ನಿಮಗೆ. ಇಲ್ಲ ಈ ಥರನೇ ಮಾಡಬೇಕು, ಈ ಥರ ಮಾಡೋದ್ರಿಂದ ನಮ್ಗೆ ಒಳ್ಳೊಳ್ಳೆ ಸ್ಟಾಕ್ ಸಿಗುತ್ತೆ ಅನ್ನೋದು ನಿಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಹೆಂಗೆ ಒಂದು ಸ್ಟಾಕ್ನ ನಾವು ಅನಾಲಿಸಿಸ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ತಿಳ್ಕೊಂಡಿದ್ದೀವಿ. ಸ್ಕ್ರೀನರಲ್ಲಿ ಹೋಗ್ಬಿಟ್ಟು ನಾವು ತಿಳ್ಕೊಂಡಿರೋ ಫಂಡಮೆಂಟಲ್ ಅನಾಲಿಸಿಸ್ನ ಅಪ್ಲೈ ಮಾಡಿಬಿಟ್ಟು ಹೆಂಗೆ ಒಂದು ಸ್ಟಾಕ್ನ ನಾವು ಪಿಕ್ ಮಾಡೋದು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ತೊಗೊಂಡಿದ್ದೀವಿ. ಇದೇ ಥರ ನೀವು ಬೇರೆ ಬೇರೆ ಸೆಕ್ಟರ್ ಮೇಲೆ ಅಪ್ಲೈ ಮಾಡಿಬಿಟ್ಟು ಒಳ್ಳೆ ಸ್ಟಾಕ್ಸ್ಗಳನ್ನ ಪಿಕ್ ಮಾಡಿ. ನೀವು ಆಟೋಮೊಬೈಲ್ಸ್ ಮಾಡಿ, ಕಮರ್ಷಿಯಲ್ಲು, ಅದು ಆಟೋಮೊಬೈಲ್ಸಲ್ಲಿ ಪ್ಯಾಸೆಂಜರ್ ಒಂದು ಮತ್ತು ಕಮರ್ಷಿಯಲ್ ಅಂತ ಬರುತ್ತೆ, ಇದೆರಡನ್ನೂ ಮಾಡಿ. ನೆಕ್ಸ್ಟ್ ಹಾಸ್ಪಿಟಲ್ ನಾನು ಮಾಡಿದ್ದೀನಿ. IT ನೀವು ಮಾಡಬೇಕು, IT ನೀವೇ ಮಾಡಬೇಕು. ITಯಲ್ಲಿ ಇನ್ಫೋಸಿಸ್, TCS ಎಲ್ಲ ಇದೆಯಲ್ಲ, ಒಂದು ಸ್ಟಾಕ್ ಹೆಸರು ಹಾಕಿ ಪಿಯರ್ಸ್ಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಯಾವ ಸ್ಟಾಕ್ ಚೆನ್ನಾಗಿದೆ ಏನು ಅಂತ ಹೇಳ್ಬಿಟ್ಟು ನೀವೇ ಹುಡುಕ್ಬಿಟ್ಟು ಸ್ಟಾಕ್ಸ್ನ ಲಿಸ್ಟ್ ಮಾಡ್ಕೊಳ್ಳಿ. ಲಿಸ್ಟ್ ಮಾಡಿಬಿಟ್ಟು ಏನಾದರೂ ಬೇರೆ ಡೌಟ್ ಇದ್ದರೆ ಸೊ ನಮ್ಮ ಆಫೀಸ್ ನಂಬರ್ಗೆ ಕಾಲ್ ಮಾಡಿ, ನಾವು ನಿಮಗೆ ಡೌಟ್ಸ್ ಏನಾನಿದ್ರೆ ಕ್ಲಾರಿಫೈ ಮಾಡ್ತೀನಿ. ಸಾಧ್ಯ ಆದರೆ ಆಫೀಸಿಗೆ ಬರೋಕ್ಕಾದರೆ ಬಂದು ಕೂಡ ಏನಾದ್ರು ಡೌಟ್ ಇದ್ದರೆ ಕೇಳಿಕೊಂಡು ಹೋಗಿ, ಓಕೆನಾ? ಸೊ ಈ ಥರ ಫೆಸಿಲಿಟೀಸ್ ಇದೆ, ಇದನ್ನು ಪ್ರಾಪರಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅಲ್ಲಿಗೆ ಈ ಫಂಡಮೆಂಟಲ್ ಅನಾಲಿಸಿಸ್ನ ನೋಡಿಕೊಂಡು ಸ್ಟಾಕ್ನ ಹೆಂಗೆ ಪಿಕ್ ಮಾಡೋದು ಅನ್ನೋದ್ರ ಬಗ್ಗೆ ಕ್ಲಾಸಸ್ನ ಮಾಡಿದ್ದೀವಿ. ಸೊ ಇಲ್ಲಿಗೆ ಈ ಕ್ಲಾಸಸ್ನ ಮುಗಿಸ್ಕೊಳ್ಳೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದ. ಥ್ಯಾಂಕ್ ಯು.